Am I audible? ಕೇಳಿಸ್ತಾ ಇದೆಯಾ? Yes. Good afternoon. Okay. So in the last class, we have been still discussing about the kinds of partners. ಪಾಲುದಾರರಲ್ಲಿ ವಿವಿಧ ಬಗೆಗಳೇನು ಅಂತ ತಿಳ್ಕೊಂತಾ ಇದ್ವಿ. ಅದರಲ್ಲಿ ಒಂದು ಪ್ರಶ್ನೆ ಇತ್ತು. ಆ ಪ್ರಶ್ನೆ ಅವ್ರು ಕೇಳ್ತಿದ್ರು. ಆಲ್ಮೋಸ್ಟ್ ಪ್ರಶ್ನೆ ಮುಗಿದು ಕಟ್ ಆಯ್ತು. I think she is yet to join. Let us, but once she comes, let us go. Yes, she is there. So ಒಂದು ಪ್ರಶ್ನೆ ನೆನಪ ಇದೆ ಯಾರಿಗಾರ? What is her question? She has come. Okay. So we are discussing about kinds of partners. ವಿವಿಧ ಬಗೆಯ ಪಾಲುದಾರರ ಬಗ್ಗೆ ನಾವು ಮಾತಾಡ್ತಿದ್ವಿ. So to name a few, first one is active partner or participating partner, sleeping or dormant partner. Then who else? ಇನ್ಯಾರಿದ್ರು? Dormant partner ಆದ್ಮೇಲೆ nominal partner. Then who else? ಇನ್ಯಾರ ಬಗ್ಗೆ ಮಾತಾಡಿದ್ವಿ? Partnership by holding out. Partnership by holding out or partnership partner by estoppel. I think we stopped there. Could you repeat the question, Sahana, which you asked in the last class? Sahana is there? Yes, sir. Yes, ಹೇಳಮ್ಮ question. Sir, ಈಗ ಒಬ್ನು ಆಕ್ಟಿವ್ ಪಾರ್ಟ್ನರ್ ಇರ್ತಾನೆ ಸರ್. ಹ್ಮ್. ಅವನು ರಿಟೈರ್ಮೆಂಟ್ ಆದ್ಮೇಲೆ ವಿತೌಟ್ ಗಿವಿಂಗ್ ಪಬ್ಲಿಕ್ ನೋಟಿಸ್ ಅವ್ನು ರಿಟೈರ್ ಆಗ್ತಾನೆ ಸರ್. Yes. So whether he is liable to the creditor in respect of loan advanced after his retirement, sir? Yes, that's what is said. That's what is said, because he has a duty to give notice of his retirement. ಯಾಕೆಂದ್ರೆ many people believe him to be the partner. ಯಾಕಂದ್ರೆ ಕೆಲವು ಸರ್ತಿ ಅವನ ಪಾರ್ಟ್ನರ್ ಅಂತ ನಂಬೆ ಎಷ್ಟು ಜನ ದುಡ್ಡು ಕೊಟ್ಟಿರ್ತಾರೆ, ಆದ್ರೆ ಅವ್ನ ಪಾರ್ಟ್ನರ್ ಆಗಿರೋದೇ ಇಲ್ಲ. ಅವಾಗ ಪಾರ್ಟ್ನರ್ ಆಗಿಲ್ಲ ಅಂತ ನಮ್ಗೇನ್ ಗೊತ್ತು? ನಾವು ಅಂದ್ಕೊಂಡಿದೀವಿ ನಿನ್ ಪಾರ್ಟ್ನರ್ ಆಗಿದ್ಯಾ. ಇವಾಗ ನನ್ಗೆ ಗೊತ್ತಿಲ್ದಂಗೆ ನೀನ್ ರಿಟೈರ್ಡ್ ಆಗಿ ಬಂದ್ಬಿಟ್ಟಿದ್ಯಾ, ಸರಿ ನಿನ್ ಬೇರೆ ಕೆಲಸ ನೋಡ್ಕೊಂತಿದ್ಯಾ, ಅಲ್ಲೆಲ್ಲ ತೋರಿಸ್ತಾ ಇದೆ ಯು ಆರ್ ಸ್ಟಿಲ್ ಎ ಪಾರ್ಟ್ನರ್ ಅಂತ ಅನಿಸುತ್ತೆ ನಮ್ಗೆ. ನಾನು ಅದನ್ನ ನಂಬ್ಬಿಟ್ಟು ಕೊಟ್ನಪ್ಪ ದುಡ್ಡು, ದೆನ್ ಐ ಶುಡ್ ಬಿ ಹೆಲ್ಡ್ ಲಯಬಲ್. ಅದಕ್ಕೋಸ್ಕರ ಒನ್ಸ್ ಯು ಆರ್ ಅನ್ ಆಕ್ಟಿವ್ ಪಾರ್ಟ್ನರ್ ಆರ್ ಪಾರ್ಟಿಸಿಪೇಟಿಂಗ್ ಪಾರ್ಟ್ನರ್ ರಿಟೈರ್ಡ್ ಆಗ್ತೀವಿ ಅಂದ್ರೆ ಯು ಹ್ಯಾವ್ ಟು ಗಿವ್ notice. That is his obligation. Otherwise, he continues to be liable even for the transactions of the firm after his retirement. So this is about active partner, sir. ಇವಾಗ sleeping partner ಗೆ there is no duty to give retirement by giving public notice. Yes. So if sleeping partner retires without giving public notice, whether will he be liable to the creditor to the loan advanced after his retirement? No, he is not liable because he has no duty. There is a breach of duty, therefore his liability continues. Whereas in the case of sleeping partner, he has no duty to give notice. Ultimately, as we said, the purpose is to protect outsiders. ಹೊರಗಿನವ್ರನ್ನ ರಕ್ಷಣೆ ಮಾಡ್ಬೇಕು. ಯಾಕಂದ್ರೆ ಹೊರಗಿನವ್ರೇನು ಇವನ್ ಪಾರ್ಟ್ನರ್ ಅಂದ್ಕೊಂಡು ಆಕ್ಟಿವ್ ಪಾರ್ಟ್ನರ್ ಇವನ್ ಪಾರ್ಟ್ನರ್ ಆಗಿದ್ದಾನೆ ಬಿಡು, ನಮ್ಗೆ ಸಮಸ್ಯೆ ಇರಲ್ಲ, ಅಕಸ್ಮಾತ್ ಬೇರೆಯವ್ರ ಏನೋ ಸಮಸ್ಯೆ ಮಾಡಿದ್ರು ಅಟ್ಲೀಸ್ಟ್ ಇವನಾರ ನಮ್ಗೆ ದುಡ್ಡು ಕೊಡ್ತಾರೆ ಅಂತ ನಂಬ್ಕೊಂಡು ಎಷ್ಟು ದುಡ್ಡು ಕೊಡ್ತಾರೆ. ಇವಾಗ ನೀವು ಅಷ್ಟೇ, ಇಫ್ ಯು ವಾಂಟ್ ಟು ಗಿವ್ ಲೋನ್ ಟು ಸಮ್ವನ್ ಟು ಎ ಫರ್ಮ್, ಯು ವಿಲ್ ಟ್ರೈ ಟು ಫೈಂಡ್ ಔಟ್ ಹೂ ಇಸ್ ದೇರ್. ನಿಮ್ಗೆ ಗೊತ್ತಿರೋ ಯಾರು ಇದ್ದು ಅವ್ನು ನಂಬಿಕಸ್ತ ಅನ್ಸಿದ್ರೆ ನೀವು ಲೋನ್ ಕೊಡ್ತೀರಾ, ಇಲ್ದಿರ್ ಕೊಡ್ತೀರಾ? ಇಲ್ಲ. ಹಂಗೆ ಅದರಿಂದ ಅವನ್ಗೆ ಡ್ಯೂಟಿ ಇದೆ, ಅವ್ನ್ ನೋಟಿಸ್ ಕೊಡಲ್ಲ ಅಂದ್ರೆ ಅವ್ನ್ ಲಯಬಿಲಿಟಿ ಇರುತ್ತೆ. ಆದ್ರೆ ಸ್ಲೀಪಿಂಗ್ ಪಾರ್ಟ್ನರ್ ಅಂದ್ರೆ ಅವ್ನ್ ಸ್ಲೀಪಿಂಗ್ ಪಾರ್ಟ್ನರ್ ಅಂತಾನೆ ಬೇರೆಯವ್ರಿಗೆ ಗೊತ್ತಿಲ್ಲ, ಅವ್ನ್ ಪಾರ್ಟ್ನರ್ ಅಂತಾನೆ ಬೇರೆಯವ್ರಿಗೆ ಗೊತ್ತಿಲ್ಲ. ಅದರಿಂದ ಅವ್ನ್ ರಿಟೈರ್ಡ್ ಆಗದೆ ಇದ್ರು ಹೊರಗಿನವ್ರಿಗೂ ಅವನಿಗೂ ಅದ್ರ ಬಗ್ಗೆ ಹೊರಗಿನವ್ರಿಗೆ ಅವನ ಬಗ್ಗೆ ಮಾಹಿತಿ ಇಲ್ಲದೆ ಇರೋದ್ರಿಂದ ಅವನು ನೋಟಿಸ್ ಕೊಡದೆ ರಿಟೈರ್ಡ್ ಆದ್ರೂ ಅವನಿಗೆ ಅವನ ಲಯಬಿಲಿಟಿ ಎಲ್ಲಿವರೆಗೂ ಅವ್ನ್ ಪಾರ್ಟ್ನರ್ ಆಗಿರ್ತೀನೋ ಅಲ್ಲಿವರೆಗೂ ಮಾತ್ರ ಇರುತ್ತೆ, ಆಮೇಲೆ ಇರೋದಿಲ್ಲ. ಅರ್ಥ ಆಯ್ತಮ್ಮ? Okay, I hope I answered this question. So moving further, so now we will be proceeding to holding out our partner by estoppel. ಎಸ್ಟಪಲ್ ಇಂದ ಪ್ರಾಮಿಸರಿ ಎಸ್ಟಪಲ್ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ವಿ. ಆ ಎಸ್ಟಪಲ್ ಅಂದ್ರೆ ಒಂದ್ಸತಿ ಹೇಳಿದ್ಮೇಲೆ ಅದಕ್ಕೆ ಬದ್ಧವಾಗಿರ್ಬೇಕು. ಒಂದ್ಸತಿ ಒಂದು ಗೋಡೆ, ನನ್ನ ಬ್ಯಾಕ್ ಗ್ರೌಂಡ್ ಇರೋ ಗೋಡೆನ ನಾನು ಒಂದ್ಸತಿ ಇದು ವೈಟ್ ಪೇಂಟ್ ಅನ್ನೋದು, ಒಂದ್ಸತಿ ಬ್ಲಾಕ್ ಪೇಂಟ್ ಅನ್ನೋದು ಅಥವಾ ರೆಡ್ ಪೇಂಟ್ ಅನ್ನೋದು ನಂಗಿಲ್ಲ. ಒಂದ್ಸತಿ ನಾನು ವೈಟ್ ಪೇಂಟ್ ಅಂತ ಎಲ್ಲ ಹೇಳಿದೀನಿ ಅಂದ್ರೆ ಮುಂದಕ್ಕೆ ಸಿಕ್ತು ಐ ಕೆನಾಟ್ ಆಫ್ಟರ್ವರ್ಡ್ಸ್ ಸೇ ದಟ್ ಇಟ್ ಇಸ್ ಸಮಥಿಂಗ್ ಎಲ್ಸ್. ಹಂಗೆ ಒಂದ್ಸತಿ ನಾನು ಪಾರ್ಟ್ನರ್ ಅಂತ ಹೇಳ್ಕೊಂಡಿದೀನಿ ಅಂದ್ಮೇಲೆ ಆಮೇಲೆ ಪಾರ್ಟ್ನರ್ ಅಲ್ಲ ಅಂತ ಹೇಳಂಗಿಲ್ಲ. ಯಾಕೆ ಏನು ಅನ್ನೋದನ್ನ ಇವಾಗ ಡಿಸ್ಕಸ್ ಮಾಡೋಣ. ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಟ್ರೈ ಟು ಫೈಂಡ್ ಔಟ್ ಹೂ ಇಸ್ ಎ ಪಾರ್ಟ್ನರ್ ಬೈ ಎಸ್ಟಪಲ್. ಇದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ವಿ ಅನ್ಸುತ್ತೆ, ಬಟ್ ನಾಟ್ ಇನ್ ಡೆಪ್ತ್. ಸೊ ಈ ಪಾರ್ಟ್ನರ್ ಬೈ ಎಸ್ಟಪಲ್ ಆರ್ ಪಾರ್ಟ್ನರ್ ಬೈ ಹೋಲ್ಡಿಂಗ್ ಔಟ್ ಯಾರು ಅಂದ್ರೆ ಈಸ್ ಎ ಪಾರ್ಟ್ನರ್ ಹೂ ಡಿಸ್ಪ್ಲೇಸ್ ಬೈ ಹಿಸ್ ವರ್ಡ್ಸ್
ಆಕ್ಷನ್ಸ್ ಆರ್ ಕಾಂಡಕ್ಟ್, ಅವನ ಮಾತುಗಳಿಂದ, ಅವನ ಕೃತ್ಯಗಳಿಂದ ಮತ್ತು ಅವನ ನಡವಳಿಕೆಗಳಿಂದ. ಈ ಮೂರು ವರ್ಡ್ಸು ಮಾತಾಡೋದ್ರಿಂದ, ಆಕ್ಷನ್ಸು ಅವನ ಒಂದು ಕೃತ್ಯಗಳಿಂದ, ಮತ್ತೆ ಕಾಂಡಕ್ಟ್ ಅವನ ನಡವಳಿಕೆಗಳಿಂದ. ವಾಟ್ ಹಿ ಈಸ್ ರೆಪ್ರೆಸೆಂಟಿಂಗ್ ಅದರ್ಸ್, ಬೇರೆಯವ್ರಿಗೆ ಏನ್ ತೋರಿಸ್ತಾ ಇದ್ದಾನೆ ಅಂದ್ರೆ ಹಿ ಈಸ್ ಡಿಸ್ಪ್ಲೇಯಿಂಗ್ ಏನಂತ, ಹಿ ಈಸ್ ಎ ಪಾರ್ಟ್ನರ್ ಆಫ್ ದ ಫರ್ಮ್. ನಾನು ಕೂಡ ಈ ಒಂದು ಪಾಲುದಾರಕ ಸಂಸ್ಥೆಯ ಒಬ್ಬ ಪಾಲುದಾರ ಅನ್ನೋ ರೀತಿ ಬೇರೆಯವ್ರಿಗೆ ತೋರಿಸಿರ್ತಾನೆ. he made others to believe that he is a partner of the firm. Actually ಏನಂದ್ರೆ in reality even though he is not a partner, ಆದ್ರೆ ಅವನು ನಿಜವಾಗ್ಲೂ ಪಾರ್ಟ್ನರ್ ಅಲ್ಲ in the firm, but he has represented himself in such a manner which depicts that he has become a partner by estoppel or by holding. ಅಂದ್ರೆ ಏನ್ ಮಾಡಿದಾನೆ, ಅವನ ರೆಪ್ರೆಸೆಂಟೇಷನ್ ಇಂದ ಏನ್ ಮಾಡಿದಾನೆ, ಅವ್ನು ಹೇಳ್ಕೊಂಡಿದ್ದಾನೆ ನಾನ್ ಪಾರ್ಟ್ನರ್ ಅಂತ, ಅಥವಾ ನಾನ್ ಪಾರ್ಟ್ನರ್ ಅಂತ ನಂಬಿಸೋಂಗೆ ಕೆಲಸಗಳನ್ನ ಮಾಡಿರ್ತಾನೆ. ಈವನ್ ದೋ ಅವ್ನು ನಿಜವಾಗೂ ಅದ್ರ ಪಾರ್ಟ್ನರ್ ಅಲ್ಲದೆ ಇರ್ಬೋದು, ಈ ಇಸ್ ನಾಟ್ ಎಟ್ ಆಲ್ ಎ ಪಾರ್ಟ್ನರ್, ಆದ್ರೂ ಪಾರ್ಟ್ನರ್ ಅಂತ ಬೇರೆಯವ್ರಿಗೆ ನಂಬಿಸೋ ರೀತಿ ಅವ್ನು ನಡ್ಕೊಂಡಿರ್ತಾನೆ. ದೇರ್ ಫೋರ್ ಅದರಿಂದ ಏನಾಗುತ್ತೆ ಅಂದ್ರೆ ಹಿ ವಿಲ್ ಬಿ ಪಾರ್ಟ್ನರ್. he does not, even though he does not contribute capital to the firm. ದಯವಿಟ್ಟು ನಿಂಗಪ್ಪ ಅವರೇ ಮ್ಯೂಟ್ ಮಾಡಿ, ಕಿವಿ ಹೋಗುತ್ತೆ. ಸೊ he does not contribute in the to the capital nor he is going to manage the affairs of the firm. ಆ ಒಂದು ಪಾಲುದಾರಕ ಸಂಸ್ಥೆಯಲ್ಲಿ ಯಾವುದೇ ನಿರ್ವಹಣೆ ಮಾಡೋ ಅಧಿಕಾರ ಅವನಿಗಿರೋದಿಲ್ಲ, ಮತ್ತೆ ಅಲ್ಲಿ ಬಂಡವಾಳನೂ ಹೂಡಿರೋದಿಲ್ಲ. ಮತ್ತೆ ಅವನ ಪೊಸಿಷನ್ ಏನು, ಬಟ್ ಹಿ ಆನ್ ದ ಬೇಸಿಸ್ ಆಫ್ ಹಿಸ್ ರೆಪ್ರೆಸೆಂಟೇಷನ್, ಅವನೇನು ಹೇಳ್ಕೊಂಡಿರ್ತಾನೆ, ನಡ್ಕೊಂಡಿರ್ತಾನೆ, ಅಥವಾ ಯಾವ ರೀತಿ ಅವನ ವಾಟ್ ಇಸ್ ದಟ್ ವರ್ಡ್ಸ್ ಮಾತಾಡಿರೋದು, ಅಥವಾ ಆಕ್ಷನ್ ಕೃತ್ಯಗಳು, ಅಥವಾ ಕಾಂಡಕ್ಟ್ ನಡವಳಿಕೆಗಳು, ಇವುಗಳಿಂದ ಏನಾಗುತ್ತೆ, ದಟ್ ಈಸ್ ಕಾಲ್ಡ್ ಇಸ್ ರೆಪ್ರೆಸೆಂಟೇಷನ್. about his partnership in the firm. He is liable for the loans obtained by the firm from those people who acted on the belief that this person is a partner. ಯಾವ ವ್ಯಕ್ತಿ ನಿಜವಾಗ್ಲೂ ಪಾರ್ಟ್ನರ್ ಅಲ್ಲದೆ ಇದ್ರು ಪಾರ್ಟ್ನರ್ ಅಂತ ತೋರಿಸ್ಕೊಂಡಿರ್ತಾನಲ್ಲ, ಅವನ ಮಾತನ್ನ ನಂಬಿ ಯಾರ ಪಾರ್ಟ್ನರ್ಶಿಪ್ ಫರ್ಮ್ಗೆ ಸಾಲ ಕೊಟ್ಟಿದ್ರೆ, ಆ ಸಾಲ ಕೊಟ್ಟಾಗ ಅದನ್ನ ಮರುಪಾವತಿ, ಅದನ್ನ ವಸೂಲಿ ಮಾಡೋದಕ್ಕೆ ಆಗ್ತಿಲ್ಲ ಅಂದ್ರೆ, ಅವಾಗ ಎಸ್ಟಾಪಲ್ ಯಾರು ಎಸ್ಟಾಪಲ್ ಇಂದ ಪಾರ್ಟ್ನರ್ ಆಗಿರ್ತಾನಲ್ಲ ಅವನು ಲಯಬಲ್ ಆಗಿರ್ತಾನೆ. ಮುಂದಕ್ಕೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಓದ್ತೀವಿ. 2 ಕಂಡೀಷನ್ಸ್ ಇದೆ. 2 ಕಂಡೀಷನ್ಸ್ ಆರ್ ರಿಕ್ವೈರ್ಡ್ ಟು ಬಿ ಫುಲ್ಫಿಲ್ಡ್ ಫಾರ್ ಎ ಪಾರ್ಟ್ನರ್ ಬೈ ಎಸ್ಟಾಪಲ್ ಇಸ್ ಟು ಬಿ ಮೇಡ್ ಲಯಬಲ್. ಯಾವಾಗ ಹೊಣೆಗಾರಿಕೆ ಪಾರ್ಟ್ನರ್ ಬೈ ಎಸ್ಟಾಪಲ್ ಇರುತ್ತೆ ಅಥವಾ ಪಾರ್ಟ್ನರ್ ಬೈ ಹೋಲ್ಡಿಂಗ್ ಔಟ್ ಯಾವಾಗ ಇರುತ್ತೆ ಅಂದ್ರೆ 2 ಪ್ರಮುಖವಾದಂತಹ ಷರತ್ತುಗಳನ್ನ ಪೂರೈಸಬೇಕು. ಯಾವ ಅನ್ನೋದನ್ನ ಈಗ ನೋಡೋಣ. ಸೊ ಕಂಡೀಷನ್ಸ್ ಫಾರ್ ಲಯಬಿಲಿಟಿ ಆಫ್ ಪಾರ್ಟ್ನರ್ ಬೈ ಹೋಲ್ಡಿಂಗ್ ಔಟ್ ಆರ್ ಬೈ ಎಸ್ಟಾಪಲ್. ಮೊದಲನೇದು, the person who is held out must have made a representation of words, action or conduct that he is a partner in the firm. ಇದಾಗಲೇ ಓದಿದ್ವಿ ನಾವು. ಅವನು ಹೇಳಿರ್ಬೇಕು, ಅಥವಾ ಅವನ ನಡವಳಿಕೆ ಹಂಗಿರ್ಬೇಕು, ಅಥವಾ ಅವನ ಕೃತ್ಯಗಳು ಹಂಗಿರ್ಬೇಕು, ಏನಿಂದ ಅದರಿಂದ ಯಾರೋ ಇನ್ನೊಬ್ಬನಿಗೆ ನಂಬಿಸಿರ್ತಾನೋ ಏನಂದ್ರೆ ನಾನು ಕೂಡ ಇದರ ಪಾಲುದಾರ ಅಂತ. ಆ ಯಾರನ್ನ ನಂಬಿಸಿರ್ತಾನೋ ಆ ವ್ಯಕ್ತಿ ಆ ನಂಬಿಕೆಯಿಂದ ಅದರ್ ಪಾರ್ಟಿ ಮಸ್ಟ್ ಸಬ್ಸ್ಟಾನ್ಷಿಯಲಿ, ಯಾವಾಗ ಇವನು ಲಯಬಲ್ ಅಂತ ಹೇಳ್ಬೋದು ಅಂದ್ರೆ ಇನ್ನೊಬ್ಬ ಪಾರ್ಟಿ ಅಂದ್ರೆ ವೆನ್ ಹಿ ಕ್ಯಾನ್ ಅವನು ಪ್ರೂವ್ ಮಾಡಬೇಕು, ಸಾಬೀತುಪಡಿಸಬೇಕಂದ್ರೆ ಹಿ ಹ್ಯಾಡ್ ನಾಲೆಡ್ಜ್ ಆಫ್ ಸಚ್ ರೆಪ್ರೆಸೆಂಟೇಷನ್ ಅಂಡ್ ಹಿ ಆಕ್ಟೆಡ್ ಆನ್ ಇಟ್. ಅವನೇನು ಅವನ ನಡವಳಿಕೆ ಇತ್ತು, ಅವನೇನು ಹೇಳಿರ್ತಾನ ಅದನ್ನ ಅವನು ನಂಬಿರ್ತಾನೆ. ಹಿ ಹ್ಯಾಡ್, ಅದ್ರ ಬಗ್ಗೆ ನಮ್ಗೆ ಗೊತ್ತು, ಅವನು ಪಾರ್ಟ್ನರ್ ಆಗಿದ್ದೀನಿ ಅಂತ ನಮ್ಮ ಮುಂದೆ ತೋರಿಸ್ಕೊಂಡಿದ್ದ, ಅದನ್ನ ನಂಬದೆ, ಮತ್ತೆ ಅವನ ರೆಪ್ರೆಸೆಂಟೇಷನ್ ನಂಬಿಟ್ಟು ನಾನೇನ್ ಮಾಡಿದೆ, ಐ ಆಕ್ಟೆಡ್ ಆನ್ ಇಟ್, ಅದರ ಮೇಲೆ ನಾನು ನನ್ನ ಕೆಲಸ ಮಾಡಿದ್ದೀನಿ. ಏನ್ ಮಾಡಿದೆ ನನ್ನ ಕೆಲಸ, ಆ ಒಂದು ಪಾಲುದಾರಕ ಸಂಸ್ಥೆಗೆ ನಾನು ಲೋನ್ನ ಕೊಟ್ಟಿದ್ದೀನಿ. ಅವಾಗ ಏನಾಗುತ್ತೆ, ಆ ವ್ಯಕ್ತಿ ಯಾರು ಈ ವ್ಯಕ್ತಿಯನ್ನು ನಂಬಿ, ಯಾರು ಪಾರ್ಟ್ನರ್ ಬೈ ಹೋಲ್ಡಿಂಗ್ ಔಟ್ ಆರ್ ಪಾರ್ಟ್ನರ್ ಬೈ ಎಸ್ಟಾಪಲ್ ಇದನ್ನಲ್ಲ, ಅವನ ಮಾತು ನಂಬಿ ಯಾರು ದುಡ್ಡು ಕೊಟ್ಟಿರ್ತಾನೋ ಆ ಒಂದು ಸಾಲನ ವಾಪಸ್ ವಸೂಲಿ ಮಾಡ್ಬೇಕಾದ್ರೆ ಪಾರ್ಟ್ನರ್ ಬೇರೆಯವ್ರ ಫರ್ಮ್ ಬೇರೆ ಪಾರ್ಟ್ನರ್ಸ್ ಅಲ್ಲದೆ, ಇವನು ನಿಜವಾಗ್ಲೂ ಪಾರ್ಟ್ನರ್ ಅಲ್ಲದೆ ಇದ್ರು ಪಾರ್ಟ್ನರ್ ಬೈ ಹೋಲ್ಡಿಂಗ್ ಔಟ್ ಆರ್ ಪಾರ್ಟ್ನರ್ ಬೈ ಎಸ್ಟಾಪಲ್ ಇರ್ತಾನಲ್ಲ ಅವನು ಕೂಡ ಅದಕ್ಕೆ ಲಯಬಲ್ ಆಗಿರ್ತಾನೆ. ಇದಕ್ಕೆ ಮಾತ್ರ ಲಯಬಲ್ ಅವನು, ಪಾರ್ಟ್ನರ್ ಬೈ ಎಸ್ಟಾಪಲ್. ಬಟ್ ಹಿ ಇಸ್ ನಾಟ್ ಲಯಬಲ್ ಫಾರ್ ಅದರ್ ಟಾರ್ಷಿಯಸ್ ಆಕ್ಟ್ಸ್ ಆರ್ ಅದರ್ ರಾಂಗ್ಫುಲ್ ಆಕ್ಟ್ಸ್ ಆಫ್ ಪಾರ್ಟ್ನರ್ಸ್ ಇನ್ ದ ಕೋರ್ಸ್ ಆಫ್ ಬಿಸ್ನೆಸ್. ಯಾರೋ ಒಬ್ಬ ವ್ಯಕ್ತಿಗೆ ಏನೋ ತಪ್ಪು ಮಾಡ್ಬಿಟ್ಟು ನಷ್ಟ ಆಗಿದೆ ಪಾರ್ಟ್ನರ್ಶಿಪ್ ಫರ್ಮ್ ಇಂದ, ಅದರಿಂದ ಬರಂತಹ ಹೊಣೆಗಾರಿಕೆ ಇರುತ್ತಲ್ಲ ಏನು ನಮ್ಮ ಪಾಲುದಾರಿಕೆ ಸಂಸ್ಥೆಗೆ, ಅದಕ್ಕೆ ಈ ಪಾರ್ಟ್ನರ್ ಬೈ ಎಸ್ಟಾಪಲ್ ಹೊಣೆಗಾರಿಕೆ ಆಗೋದಿಲ್ಲ. ಅವನ ಮಾತನ್ನ ನಂಬಿ, ಅವನ ನಡವಳಿಕೆಗಳನ್ನ ನಂಬಿ, ಅವನ ಕೃತ್ಯಗಳನ್ನ ನಂಬಿ ಒಬ್ಬ ಏನ್ ಲೋನ್ ಕೊಟ್ಟಿರ್ತಾನೋ ಅಥವಾ ಇನ್ನೊಂದೇನೇ ಲಯಬಿಲಿಟಿ ಇನ್ಕಮ್ ಮಾಡ್ಕೊಂಡಿರ್ತಾನೋ ಫರ್ಮ್ ಜೊತೆ ಕಾಂಟ್ರಾಕ್ಟ್ ಮಾಡ್ಕೊಂಡು ಅದರಿಂದ ನಷ್ಟ ಅನುಭವಿಸ್ತಾನಲ್ಲ, ಅವನ ನಷ್ಟ ಭರ್ತಿ ಮಾಡೋದಕ್ಕೆ ಅಥವಾ ಅವನು ಕೊಟ್ಟ ಸಾಲನ ವಸೂಲಿ ಮಾಡೋದಕ್ಕೋಸ್ಕರ ಮಾತ್ರ ಈ ಪಾರ್ಟ್ನರ್ ಬೈ ಎಸ್ಟಾಪಲ್ ಲಯಬಲ್ ಆಗಿರ್ತಾನೆ. ಬೇರೆ ಕಾರ್ಯಗಳಿಗೆ ಮುಂದಕ್ಕೆ ಹೋಗ್ತೀವಿ, ಲಯಬಿಲಿಟೀಸ್, ರೈಟ್ಸ್ ಅಂಡ್ ಲಯಬಿಲಿಟೀಸ್ ಆಫ್ ಪಾರ್ಟ್ನರ್ಸ್ ಅಲ್ಲಿ ಬೇರೆ ಇತರೆ ಲಯಬಿಲಿಟೀಸ್ ಇರುತ್ತಲ್ಲ ಅವಕ್ಕೆ ಈ ಪಾರ್ಟ್ನರ್ ಬೈ ಎಸ್ಟಾಪಲ್
ಹೊಣೆಗಾರಿಕನಾಗಿರೋದಿಲ್ಲ. These are few important things which you must know as far as partnership by estoppel or partnership by holding out. ಏನಾದ್ರು ಡೌಟ್ ಇದ್ರೆ ದಯವಿಟ್ಟು ಕೇಳಿ. ಅರ್ಥ ಆಯ್ತಾ ಹೆಂಗಂದ್ರೆ ಅಂತ? If you have any doubt, please ask. ಇದೆ ಏನಾದ್ರು ಡೌಟು? ಸರ್ ಇವಾಗ ದೇಶಗಳ ನಡುವೆ ಬರ್ತದೆ ಸರ್ ಪಾರ್ಟ್ನರ್ಶಿಪ್ ಆಕ್ಟ್. ಏನಪ್ಪಾ? ಕಂಟ್ರೀಸ್ ನಡುವೆ ಸರ್, ಕಂಟ್ರೀಸ್ ಮಧ್ಯೆ. ಇಲ್ಲ ರೀ. ಪಾರ್ಟ್ನರ್ಶಿಪ್ ಆಕ್ಟ್ ಆಫ್ ಇಂಡಿಯಾ. ಪಾರ್ಟ್ನರ್ಶಿಪ್ ಆಕ್ಟ್ ಬೇರೆ ತೆಗೆದೋದಿ ಅದು ಎಲ್ಲೆಲ್ಲಿಗೆ ಅಪ್ಲೈ ಆಗುತ್ತೆ ಅಂತ. ಪಾರ್ಟ್ನರ್ಶಿಪ್ ಆಕ್ಟ್ ಆಫ್ 1932 is applicable to the whole of India except ಜಮ್ಮು ಅಂಡ್ ಕಾಶ್ಮೀರ್ ಅಂತ ಇತ್ತು. ಇವಾಗ ಜಮ್ಮು ಅಂಡ್ ಕಾಶ್ಮೀರ್ ಎಕ್ಸ್ಟೆಂಡ್ ಮಾಡ್ತಾರೆ, ಇಷ್ಟರಲ್ಲೇ ಅಥವಾ ಮಾಡಿರ್ಬೋದಾಗ್ಲೇ. ಸೊ ಪಾರ್ಟ್ನರ್ಶಿಪ್ ಆಕ್ಟ್ ನಾವಿಲ್ಲೇನಿದೆಯಲ್ಲ, ಇದು ಎಲ್ಲಾ ಕಾನೂನುಗಳು ಅಷ್ಟೇ ಕಣ್ರಿ. ನಾವು ಯಾವ್ಯಾವ ಓದಿದ್ರೆ ಇಷ್ಟೊತ್ತು ದಿವಸ ಆಲ್ಮೋಸ್ಟ್ 90% ಎಕ್ಸೆಪ್ಟ್ ಇನ್ ಫ್ಯೂ ಕೇಸಸ್ ಇನ್ ಇಂಡಿಯನ್ ಪೀನಲ್ ಕೋಡ್. ಇಂಡಿಯನ್ ಪೀನಲ್ ಕೋಡ್ ಅಲ್ಲಿ ಕೆಲವು ಪ್ರಾವಿಷನ್ಸ್ ನ ಬಿಟ್ಟು ಇನ್ ಆಲ್ ಅದರ್ ಕೇಸಸ್ ದೀಸ್ ಲಾಸ್ ಆರ್ ಅಪ್ಲಿಕೇಬಲ್ ಓನ್ಲಿ ಇನ್ ದ ಟೆರಿಟರಿ ಆಫ್ ಇಂಡಿಯಾ. ಹೊರಗಡೆಗೆ ಅಲ್ಲಿ ಅವ್ರವ್ರದ್ದು ಬೇರೆ ಬೇರೆ ಕಾನೂನು ಇರುತ್ತೆ, ಅಲ್ಲೂ ಹಿಂಗೆ ಇರ್ಬೋದು. ಇನ್ಫ್ಯಾಕ್ಟ್ ಇದು ಬ್ರಿಟಿಷರು ಮಾಡಿದ ಕಾನೂನು, ಬ್ರಿಟನ್ ನಲ್ಲೂ ಇದೇ ರೀತಿ ಪ್ರಿನ್ಸಿಪಲ್ಸ್ ಇರ್ಬೋದು ಅಥವಾ ಇಲ್ಲದೆ ಇರ್ಬೋದು. ಈಗಿನ ನಮ್ಮ ಪಾರ್ಟ್ನರ್ಶಿಪ್ ಆಕ್ಟ್ 1932 ಏನ್ ಓದ್ತೀವಿ ಅದು ಭಾರತಕ್ಕೆ ಅನ್ವಯಿಸುತ್ತೆ. ಗೊತ್ತಾಯ್ತೇನಪ್ಪ? ಸರ್ ಮತ್ತೆ ಸ್ಟೇಟ್ ನಡುವೆ ಬರ್ತದೆ ಸರ್. ಏನ್ರಿ? ಸ್ಟೇಟ್ ನಡುವೆ ಸರ್, ಈಗ ಒಂದು ಸ್ಟೇಟ್ ಇನ್ನೊಂದು ಸ್ಟೇಟ್ ಹೆಲ್ಪ್ ಮಾಡ್ತೀನಿ ಅಂತ ಮಾತು ಕೊಟ್ಟು ಅದು ಬೇರೆ. ಅದು ಅದಕ್ಕೂ ಪಾರ್ಟ್ನರ್ಶಿಪ್ ಸಂಬಂಧವೇ ಇಲ್ಲ. ಸಂಬಂಧವೇ ಇಲ್ಲ. ಪಾರ್ಟ್ನರ್ಶಿಪ್ ಅಲ್ಲಿ ಯಾರು ಬೇಕಾದ್ರೂ ಥರ್ಡ್ ಪಾರ್ಟಿ ಇನ್ನೊಂದು ರಾಜ್ಯ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಆಗ್ಬೋದು ಅಥವಾ ಇನ್ಯಾರೋ ಆಗ್ಬೋದು. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಪಾರ್ಟ್ನರ್ಶಿಪ್ ಯಾರಿಗೆ ಅಪ್ಲೈ ಆಗುತ್ತೆ, ಯಾವ ಪಾರ್ಟ್ನರ್ಶಿಪ್ ಎಲ್ಲಿಗೆ ಅಪ್ಲೈ ಆಗುತ್ತೆ? ಭಾರತದಲ್ಲಿರುವಂತಹ ಪಾರ್ಟ್ನರ್ಶಿಪ್ಸ್ಗೆ ಇದು ಅಪ್ಲೈ ಆಗ್ತದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಪ್ಪಂದಗಳು ಮಾಡ್ಕೊಂಡ್ರೆ ಅದನ್ನ ನೀವು ಮುಂದಕ್ಕೆ ಓದ್ತೀರಾ. ನೀವು ಸೆಕೆಂಡ್ ಇಯರ್ ಹೋದಾಗ ನಿಮ್ಗೆ ಅಲ್ಲಿ ಪಬ್ಲಿಕ್ ಇಂಟರ್ನ್ಯಾಷನಲ್ ಅಂತ ಬರ್ತದೆ. ಅಲ್ಲಿ ಕಾಂಟ್ರಾಕ್ಟ್ ಬಿಟ್ವೀನ್ ಸ್ಟೇಟ್ಸ್, obligations of the states under contract and obligations under treaties and obligations under for torts ಅಂತ ಬರುತ್ತೆ. ಅಂತಾರಾಷ್ಟ್ರೀಯ ಕಾನೂನು ಅಲ್ಲಿ ನೀವು ಡೀಟೇಲ್ ಆಗಿ ಓದ್ತೀರಿ. ಅದಕ್ಕೂ ಪಾರ್ಟ್ನರ್ಶಿಪ್ ಸಂಬಂಧ ಇಲ್ಲ. ಪಾರ್ಟ್ನರ್ಶಿಪ್ ಏನಿದೆಯೋ ಇರ್ರೆಸ್ಪೆಕ್ಟಿವ್ ಆಫ್ ದ ನ್ಯಾಷನಾಲಿಟಿ ಆರ್ ಇರ್ರೆಸ್ಪೆಕ್ಟಿವ್ ಆಫ್ ಹೂ ಇಸ್ ಅದರ್ ಪಾರ್ಟಿ. ಈವನ್ ಸ್ಟೇಟ್ ಕ್ಯಾನ್ ಬಿ ಎ ಪಾರ್ಟ್ನರ್. ಸ್ಟೇಟ್ ಒಂದು ಪಾಲುಗಾರ ಸಂಸ್ಥೆ ಸ್ಥಾಪನೆ ಮಾಡಬಾರದು ಅಂತ ಇಲ್ಲ. ಬಿಕಾಸ್ ಸ್ಟೇಟ್ ಇಸ್ ಆಸ್ ಎ ಕಾರ್ಪೊರೇಟ್ ಎಕ್ಸಿಸ್ಟೆನ್ಸ್, ಲೀಗಲ್ ಎಕ್ಸಿಸ್ಟೆನ್ಸ್ ಇದೆ. ಸೊ ಅದಕ್ಕೂ ಇದಕ್ಕೂ ಸಂಬಂಧವಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರಗಳ ನಡುವೆ ಕಾಂಟ್ರಾಕ್ಟ್ ಮಾಡ್ಕೊಂಡ್ರು ಅಂದ್ರೆ ಅದೇ ಬೇರೆ ಪಾರ್ಟ್ನರ್ಶಿಪ್, ಅದು ಪಾರ್ಟ್ನರ್ಶಿಪ್ ಅಲ್ಲ. ಅರ್ಥ ಆಯ್ತಾ? ಎನಿಥಿಂಗ್ ಎಲ್ಸ್? ಇನ್ನೇನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು ಎಸ್ಟೆಪಲ್ ಬಗ್ಗೆ ಅಥವಾ ಹೋಲ್ಡಿಂಗ್ ಔಟ್ ಬಗ್ಗೆ. ತುಂಬಾ ಸರ್ತಿ ಇದನ್ನ ಶಾರ್ಟ್ ನೋಟ್ಸ್ ಕೇಳ್ತಾರೆ. ಇದು ಪ್ರಮುಖ ನಿಯಮಗಳು, ನಿಮ್ಗೆ ಗೊತ್ತಿರಲೇಬೇಕಾಗಿರೋದು. ಓಕೆ. Shall I proceed now? Okay. Next things, partner in profit only. Yes, you have asked this question in this. So, ಬರೀ ಪಾರ್ಟ್ನರ್ಶಿಪ್ ಪ್ರಾಫಿಟ್ ಗೋಸ್ಕರನೇ ಒಬ್ಬನ ಸೇರಿಸ್ಕೊಂಬೋದ ಪಾರ್ಟ್ನರ್ ಆಗಿ? We discussed earlier. and ಮುಂದಕ್ಕೆ ಇನ್ನೂ ಓದ್ತೀವಿ. What are the rights and liabilities of partners are entirely I cannot say entirely. It is mainly regulated by the agreement. ಅಗ್ರಿಮೆಂಟ್ ಎಲ್ಲ ಅವ್ರು ಹೆಂಗ್ ಬೇಕಾದ್ರೂ ಒಪ್ಪಂದ ಮಾಡ್ಕೊಬಹುದು. ಅಂದ್ರೆ ಯಾರೋ ಒಬ್ಬನು ಬಹಳ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಇರ್ತಾನೆ, ಅವನ್ನ ಕರ್ಕೊಬಹುದು. ಅಥವಾ ಅವನು ಸಾಕಷ್ಟು ಬಂಡವಾಳ ಕೊಡ್ತಾನೆ. ನಮ್ಮ ಹತ್ರ ಎಲ್ಲ ಅಷ್ಟು ಬಂಡವಾಳ ಇಲ್ಲ, ಸಾಕಷ್ಟು ಬಂಡವಾಳ ಕೊಡ್ತಾನೆ. ಆದ್ರೆ ಕೊಟ್ಟಿರೋದು ಹೆಂಗೆ ಅಂದ್ರೆ, ನೀವು ಲಾಭ ಬಂದ್ರೆ ಶೇರ್ ಹಂಚ್ಕೊಳ್ರಿ ಎಲ್ಲರೂ, ನಾನು ಹಂಚ್ಕೊಂತೀನಿ. ಆದ್ರೆ ನಷ್ಟ ಆದ್ರೆ ನಷ್ಟಕ್ಕೂ ನಂಗೂ ಸಂಬಂಧ ಇಲ್ಲ. ನಾನು ಐ ಆಮ್ ಓನ್ಲಿ ಎಂಟೈಟಲ್ ಟು ಪ್ರಾಫಿಟ್ ಅಂಡ್ ನಾಟ್ ಫಾರ್ ಲಾಸಸ್. ಅಂದ್ರೆ ಇಟ್ ಈಸ್ ಓಕೆ, ಯು ಕೆನಾಟ್ ಡೂ ಎನಿಥಿಂಗ್. ಹಂಗ ಒಪ್ಕೊಂಡ್ರೆ ಸರಿ. ಜನರಲ್ ಆಗಿ ಏನ್ ಮಾಡ್ತಾರೆ ಅಂತ ವ್ಯಕ್ತಿಗಳು, ಯಾರಿಗೆ ಬರೀ ಪಾರ್ಟ್ನರ್ಶಿಪ್ ಅಲ್ಲಿ ಲಾಭ ಮಾತ್ರ ತಗೊಳಕ್ ಅವಕಾಶ ಇರ್ತದೆ, ನಷ್ಟಕ್ಕೆ ಅವ್ನು ಲಯಬಲ್ ಇಲ್ಲ ಅಂದ್ರೆ ಜನರಲ್ ಆಗಿ ಏನ್ ಮಾಡ್ತಾರೆ, ಅವನನ್ನ ಆಕ್ಟಿವ್ ಪಾರ್ಟ್ನರ್ ಮಾಡಲ್ಲ. ಹಂಗಂತ ಹೇಳಿ ಪ್ಯಾಸಿವ್ ಸ್ಲೀಪಿಂಗ್ ಪಾರ್ಟ್ನರ್ ಅಲ್ಲ, ಮ್ಯಾನೇಜ್ಮೆಂಟ್ ಸಬ್ಸ್ಟಾನ್ಷಿಯಲ್ ಮ್ಯಾನೇಜ್ಮೆಂಟ್ ಪವರ್ ಎಲ್ಲ ಅವನಿಗೆ ಕೊಡೋದಿಲ್ಲ. ದಟ್ ಈಸ್ ಹೌ ಇಟ್ ವರ್ಕ್ಸ್. ಸೊ ಹೂ ಇಸ್ ಎ ಪಾರ್ಟ್ನರ್ ಇನ್ ಪ್ರಾಫಿಟ್ ಓನ್ಲಿ ಅಂದ್ರೆ ಹಿ ಶೇರ್ಸ್ ಇನ್ ದ ಪ್ರಾಫಿಟ್ಸ್ ಆಫ್ ದ ಫರ್ಮ್ ಬಟ್ ನಾಟ್ ಇನ್ ದ ಲಾಸಸ್. ಆ ರೀತಿ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ತಪ್ಪೇನಿಲ್ಲ. They can have such a agreement, but his liability for the firm's debt is going to be unlimited. ಇದನ್ನು ಗಮನಿಸಬೇಕು. ಪರಸ್ಪರ ಪಾರ್ಟ್ನರ್ಗಳ ನಡುವೆ ಸಂಬಂಧ ಇದೆಯಲ್ಲ, ಅದರಲ್ಲಿ ಅವ್ನ್ ಲಾಸ್ ಆದ್ರೆ ಅದಕ್ಕೆ ಸಂಬಂಧ ಇಲ್ಲ. ಏನು ಅವ್ನು ಅದಕ್ಕೇನು ಪ್ರಾವಿಷನ್ ಮಾಡಂಗಿಲ್ಲ. ಅವ್ನ ಕ್ಯಾಪಿಟಲ್ ಏನಿತ್ತು ಅಷ್ಟು ಹಂಗೆ ಉಳಿತದೆ, ವಾಪಸ್ ತಗೊಂತಾನೆ, ವಾಪಸ್ ಕೊಡ್ಬೋದು ಆಮೇಲೆ. ಬಟ್ ಆ ಸಾಲ ಏನಾರ ಮಾಡಿದ್ರೆ ಫರ್ಮ್, ಆ ಪಾಲುದಾರಕ ಸಂಸ್ಥೆ ಯಾರ ಹತ್ರನು ಬ್ಯಾಂಕಿಂದ ಸಾಲ ಮಾಡಿರೋ ಇನ್ನೊಬ್ಬ ವ್ಯಕ್ತಿಯಿಂದ ಸಾಲ ಮಾಡಿ ಖರ್ಚು ಮಾಡ್ಬಿಟ್ಟಿದ್ದಾರೆ, ಆ ಸಾಲ ವಾಪಸ್ ಕೊಟ್ಟಿಲ್ಲ, ಅವಾಗ ಎಲ್ಲ ಪಾರ್ಟ್ನರ್ಸ್ ಲಯಬಲ್ ಆ ಒಂದು ಸಾಲಕ್ಕೆ. ಆ ಸಾಲಕ್ಕೆ ಲಯಬಿಲಿಟಿ ಇರುತ್ತಲ್ಲ, ಅದ್ ಹೆಂಗೆ ಅಂದ್ರೆ ವೆದರ್ ಯು ಆರ್ ಎ
ಪಾರ್ಟ್ನರ್ ಫಾರ್ ಪ್ರಾಫಿಟ್ ಓನ್ಲಿ, ಆರ್ ಎ ಜನರಲ್ ಆಕ್ಟಿವ್ ಪಾರ್ಟ್ನರ್, ಆರ್ ಸ್ಲೀಪಿಂಗ್ ಪಾರ್ಟ್ನರ್. ನೀವ್ ಯಾರೇ ಆಗ್ಲಿ ಮೂರನೇ ವ್ಯಕ್ತಿಯಿಂದ ಸಾಲ ತಗೊಂಡು ಆ ಸಾಲ ವಾಪಸ್ ಕೊಟ್ಟಿಲ್ಲ ಅಂದ್ರೆ ಅದಕ್ಕೆ ಯಾರ್ಯಾರು ಹೊಣೆಗಾರಕರಂದ್ರೆ ಎಲ್ಲಾ ಪಾರ್ಟ್ನರ್ಸ್ ಲಯಬಲ್ ಎಕ್ಸೆಪ್ಟ್ ಮೈನರ್ ಪಾರ್ಟ್ನರ್. ಮುಂದಕ್ಕೆ ಹೋಗ್ತೀವಿ ಮೈನರ್ ಬಗ್ಗೆ. ಆಲ್ ಪಾರ್ಟ್ನರ್ಸ್ ಆರ್ ಲಯಬಲ್ ಅಟ್ ದ ಟೈಮ್ ವೆನ್ ದ ಲೋನ್ ವಾಸ್ ಗಿವನ್. ಆ ಲೋನ್ ಕೊಟ್ಟ ಟೈಮಲ್ಲಿ ಯಾರ್ಯಾರು ಇರ್ತಾರೋ ಪಾರ್ಟ್ನರ್ಸ್ ಆಗಿ ಅಷ್ಟು ಜನರ ಹೊಣೆಗಾರಿಕೆ ಇದ್ದೇ ಇರುತ್ತೆ. ಅದು ಈವನ್ ಪಾರ್ಟ್ನರ್ ಫಾರ್ ಪ್ರಾಫಿಟ್ ಓನ್ಲಿ. ಅವನಿಗೆ ಲಾಸ್ ಆದ್ರೆ ಅವನ ಜೊತೆ ಜವಾಬ್ದಾರಿ ಆಗಲ್ಲ. ಆದ್ರೆ ಸಾಲ ಮಾಡಿದ್ರೆ ಆ ಒಂದು ಪಾಲ್ದಾರಕ ಸಂಸ್ಥೆ ಸಾಲ ಮಾಡಿದ್ರೆ ಬೇರೆಯವ್ರ ಹತ್ರ, ಅದಕ್ಕೆ ಬೇರೆ ಎಲ್ಲಾ ಪಾಲ್ದಾರರಂಗೆ ಅವನಿಗೂ ಕೂಡ ಹೊಣೆಗಾರಿಕೆ ಇದ್ದೇ ಇರ್ತದೆ. ಬಟ್ ಇಸ್ ಲಯಬಿಲಿಟಿ ಫಾರ್ ದ ಫರ್ಮ್ಸ್ ಡೆಟ್ ಈಸ್ ಆಲ್ವೇಸ್ ಗೋಯಿಂಗ್ ಟು ಬಿ ಅನ್ಲಿಮಿಟೆಡ್. ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಮುಂದುವರಿತಾ, ಹಿ ಮೇ ನಾಟ್ ಬಿ ಅಲೌಡ್ ಟು ಟೇಕ್ ಪಾರ್ಟ್ ಇನ್ ಮ್ಯಾನೇಜ್ಮೆಂಟ್ ಆಫ್ ದ ಫರ್ಮ್. ಜನರಲ್ ಆಗಿ ಅವನಿಗೆ ಆ ಮ್ಯಾನೇಜ್ಮೆಂಟ್ ಆ ನಿರ್ವಹಣೆ ಮಾಡೋದಕ್ಕೆ ಅವಕಾಶ ಕೊಡದೇ ಇರ್ಬೋದು. ಬಟ್ ಈ ನೀಡ್ ನಾಟ್ ಬಿ ಎ ಸ್ಲೀಪಿಂಗ್ ಪಾರ್ಟ್ನರ್. ಅಂದ್ರೆ ಹೊರಗಿನ ಜಗತ್ತಕ್ಕೆ ಅವ್ನು ಗೊತ್ತಿರ್ಬೋದು ಈಸ್ ಎ ಪಾರ್ಟ್ನರ್ ಅಂತ. ಹಿ ಮೇ ಬಿ ನೋನ್ ಟು ಔಟ್ಸೈಡ್ ವರ್ಲ್ಡ್ ದಟ್ ಈಸ್ ಆಲ್ಸೋ ಎ ಪಾರ್ಟ್ನರ್. ಹಿ ಮೇ ನಾಟ್ ಬಿ ಅಲೌಡ್ ಟು ಟೇಕ್ ಪಾರ್ಟ್ ಇನ್ ದ ಮ್ಯಾನೇಜ್ಮೆಂಟ್ ಆಫ್ ದ ಫರ್ಮ್. ಬಟ್ ಸ್ಲೀಪಿಂಗ್ ಪಾರ್ಟ್ನರ್ ಹಂಗಲ್ಲ. ಸ್ಲೀಪಿಂಗ್ ಪಾರ್ಟ್ನರ್ ಅಲ್ವಾ ಅಂತ ಯಾರಿಗೂ ಗೊತ್ತೇ ಇರೋದಿಲ್ಲ ಬೇರೆ. He is sleeping partner for profit only. He may be a sleeping partner. He may not be a sleeping partner, but he will not be liable for losses. But he is liable for the outside third party's debts, and he may not allowed to take part in the management of the firm. ಇಷ್ಟು ಪ್ರಮುಖ ಅಂಶಗಳು ನಮಗೆ ಈ ಪಾರ್ಟ್ನರ್ ಫಾರ್ ಪ್ರಾಫಿಟ್ ಓನ್ಲಿ ಎಂದು ಗೊತ್ತಿರಬೇಕು. If you have any doubts in this, you can ask. ಓಕೆ, ಏನು ಇಲ್ಲ ಅಂದ್ರೆ ಬಹಳ ಕ್ವಿಕ್ ಆಗಿ ಮುಂದೆ ಹೋಗ್ತೀನಿ. ಡೌಟ್ ಇದೆ ತಕ್ಷಣ ಕೈ ಎತ್ತಿ. ಡೋಂಟ್ ಮೇಕ್ ಮೀ ಟು ವೇಟ್. ಓಕೆ, ಮೂವಿಂಗ್ ಫರ್ದರ್. ನೆಕ್ಸ್ಟ್, ಮೈನರ್ ಆಸ್ ಎ ಪಾರ್ಟ್ನರ್. ಒಬ್ಬ ಅಪ್ರಾಪ್ತ ವಯಸ್ಕ ಇದನ್ನೆಲ್ಲ ಅವನು ಪಾರ್ಟ್ನರ್ ಆಗ್ಬೋದಾ? ಮೊದಲನೇ ಪ್ರಶ್ನೆ. ಅಕಸ್ಮಾತ್ ಆಗ್ಬೋದು ಅಂದ್ರೆ ಯಾವಾಗ ಆಗ್ಬೋದು? ಆ ಒಬ್ಬ ಅಪ್ರಾಪ್ತ ವಯಸ್ಕ ಏನಾದ್ರ ಪಾರ್ಟ್ನರ್ ಆದ್ರೆ ಅದರಿಂದ ಆಗೋ ಪರಿಣಾಮಗಳೇನು? ಇಷ್ಟರ ಬಗ್ಗೆನೂ ನಮಗೆ ಗೊತ್ತಿರ್ಬೇಕು. ಓಕೆ, ಮೊದಲನೇದು ಪಾರ್ಟ್ನರ್ ಆಗ್ಬೋದಾ ಇಲ್ವಾ? ಒಂದು ಪಾಲ್ದಾರಕ ಸಂಸ್ಥೆಯಲ್ಲಿ ಒಬ್ಬ ಪ್ರಾಪ್ತ ವಯಸ್ಕ ಪಾರ್ಟ್ನರ್ ಆಗ್ಬೋದಾ ಇಲ್ವಾ? ಏನ್ ಹೇಳ್ತೀರಾ ನೀವೆಲ್ಲ? ಆಗ್ಬೋದಾ ಇಲ್ವಾ? ಕೆನ್ ಎ ಮೈನರ್ ಬಿ ಎ ಪಾರ್ಟ್ನರ್? ತಪ್ಪಾದ್ರೂ ಪರವಾಗಿಲ್ಲ ಉತ್ತರ. ಆಗ್ಬೋದು ಸರ್. ಆಗ್ಬೋದಾ? ಬೇರೆ ಯಾರು ಉತ್ತರ ಇಲ್ವಾ? ಎಲ್ಲರ ಪ್ರಕಾರನೂ ಆಗ್ಬೋದಾ? ಮೈನರ್ ಪಾರ್ಟ್ನರ್ ಆಗ್ಬೋದಾ? No, sir. ಆಗಂಗಿಲ್ವಾ? ಯಾಕೆ ಆಗಂಗಿಲ್ಲ? Why he Any cannot be agreement with minor is void, minor sir. is void. Okay, so ನೀವು ಮೊಯ್ರಿ ಬಿಬಿ ವರ್ಸಸ್ ಧರ್ಮದಾಸ್ ಘೋಷ್ ಕೇಸ್ನ ಓದಿದ್ರಿ ಅಲ್ವಾ? ಓದಿದಿರಾ ಇಲ್ಲ? ಮೊಯ್ರಿ Yes, sir. ಬಿಬಿ ವರ್ಸಸ್ ಧರ್ಮದಾಸ್, that is authority on the status of minors contract. It is going to be considered as a void agreement between the parties. ಇಲ್ಲೂ ಅಷ್ಟೇ ಅದೇ ನಿಯಮ ಅನ್ವಯಿಸುತ್ತೆ. ಏನಂದ್ರೆ ಏನಪ್ಪಾ ಸುನಿಲ್, ಇಲ್ಲೂ ಅಷ್ಟೇ ಸಾಮಾನ್ಯ ನಿಯಮ ಇದೆ. ಎ ಮೈನರ್ ಕೆನ್ ನಾಟ್ ಬಿಕಮ್ ಎ ಪಾರ್ಟ್ನರ್ as he is not qualified to enter into a contract. ಈ ಪಾರ್ಟ್ನರ್ಶಿಪ್ ಏನು? ಪಾರ್ಟ್ನರ್ಶಿಪ್ ಕೂಡ ಒಂದು ಕಾಂಟ್ರಾಕ್ಟ್, ಒಂದು ಒಪ್ಪಂದನೆ. ಅದರಿಂದ ಆ ಒಪ್ಪಂದ ಮಾಡ್ಕೊಬೇಕು ಅಂದ್ರೆ ಆಫರ್ ಅಂಡ್ ಅಕ್ಸೆಪ್ಟೆನ್ಸ್ ಇರ್ತದೆ. ಅಲ್ಲಿ ಅವನು ಪ್ರಾಪ್ತ ವಯಸ್ಕನಾಗಿರ್ಬೇಕು, ಮೆಜಾರಿಟಿ ಬಂದಿರ್ಬೇಕು. ಇಲ್ಲಂದ್ರೆ ಅವನಿಗೆ ಅಂತ ಕಾಂಟ್ರಾಕ್ಟ್ ಮಾಡಂಗಿಲ್ಲ. ಇದು ಸಾಮಾನ್ಯ ನಿಯಮ. ಆದ್ರೆ ಇದಕ್ಕೆ ಕೆಲವು ಎಕ್ಸೆಪ್ಷನ್ಸ್ ಇದೆ. ಹೆಂಗೆ ನಾವು ಕಾಂಟ್ರಾಕ್ಟ್ ಅಲ್ಲಿ ಓದುವಲ್ಲ, ಇಲ್ಲೂ ಕೂಡ ಕೆಲವು ಎಕ್ಸೆಪ್ಷನ್ಸ್ ಇದೆ. ಏನು ಅಂದ್ರೆ ಕೆಲವು ಸಂದರ್ಭದಲ್ಲಿ ಮೈನರ್ನ ಒಂದು ಪಾರ್ಟ್ನರ್ಶಿಪ್ ನ ಒಂದು ಪಾರ್ಟ್ನರ್ ಆಗಿ ಸೇರಿಸ್ಕೊಬಹುದು. ಬಟ್ subject to two conditions. One is only for benefit and with the consent of all partners. ಇದು ಎರಡು ಅಂಶ ನಾವೆಲ್ಲ ಗಮನಿಸಬೇಕು. Minor may be admitted to the benefit of a partnership with the mutual consent of all the partners. ಒಂದು ಪಾರ್ಟ್ನರ್ಶಿಪ್ ಇರ್ಬೇಕಾಗ್ಲೇ ಅದಕ್ಕೆ ಹೊಸಬನೊಬ್ಬ ಮೈನರ್ನ ಸೇರಿಸ್ಕೊಬಹುದು. ಹಿಂಗೆ ವಿತ್ ದ ಕನ್ಸೆಂಟ್ ಆಫ್ ಆಲ್ ಅದರ್ ಪಾರ್ಟ್ನರ್ಸ್, ಬೇರೆ ಎಲ್ಲಾ ಪಾರ್ಟ್ನರ್ಸ್ ನ ಒಪ್ಪಿಗೆಯಿಂದ ಅವನನ್ನ ಏನಕ್ಕೆ ಸೇರಿಸ್ಕೊಬಹುದು? ಅಡ್ಮಿಟೆಡ್ ಟು ದ ಬೆನಿಫಿಟ್ ಆಫ್ ದ ಪಾರ್ಟ್ನರ್ಶಿಪ್. ಆ ಒಂದು ಪಾಲ್ದಾರಕ ಸಂಸ್ಥೆಯಿಂದ ಅವನಿಗೇನೋ ಲಾಭ ಸಿಗ್ಬೋದಲ್ಲ, ಆ ಲಾಭಕ್ಕೋಸ್ಕರ ಮಾತ್ರ ಅವ್ನ ಪಾರ್ಟ್ನರ್ ಮಾಡ್ಕೊಬಹುದು ಹೊರತು ನಾಟ್ ಫಾರ್ ದ ಲಾಸಸ್ ಆರ್ ಫಾರ್ ಎನಿ ಲಯಬಿಲಿಟೀಸ್. ಮೈನರ್ ಮೇ ಬಿ ಅಡ್ಮಿಟೆಡ್ ಟು ದ ಬೆನಿಫಿಟ್ ಆಫ್ ಎ ಪಾರ್ಟ್ನರ್ಶಿಪ್ ವಿತ್ ದ ಮ್ಯೂಚುವಲ್ ಕನ್ಸೆಂಟ್ ಆಫ್ ಆಲ್ ಪಾರ್ಟ್ನರ್ಸ್. ಎಲ್ಲಾ ಪಾಲುದಾರರ ಒಪ್ಪಿಗೆ ಪಡೆದು ಅವನನ್ನ ಪಾರ್ಟ್ನರ್ ಆಗಿ ಮಾಡ್ಕೊಂಡು, ಯಾರ ಒಬ್ಬ ಪಾರ್ಟ್ನರ್ ಅಪೋಸ್ ಮಾಡಿದ್ರು ಅವನ್ನ ಸೇರ್ಸಕ್ಕಾಗಲ್ಲ. ಸೊ ದಟ್ ಈಸ್ ಹೌ ಇಟ್ ವರ್ಕ್ಸ್. ಸೊ ಮ್ಯೂಚುವಲ್ ಕನ್ಸೆಂಟ್ ಇಂದ ಅವ್ನ ಪಾರ್ಟ್ನರ್ ಮಾಡ್ಕೊಂಡ್ರು ಏನಕ್ಕೋಸ್ಕರ? ಫಾರ್ ಬೆನಿಫಿಟ್ಸ್. ಅಲ್ಲಿಂದ ಬರೋ ಲಾಭಗಳಿಗೋಸ್ಕರ, ಅಲ್ಲಿಂದ ಅನುಕೂಲಗಳಿಗೋಸ್ಕರ ಮಾತ್ರ ಅವ್ನ ಪಾರ್ಟ್ನರ್ ಆಗ್ತಾನೆ ಹೊರತು ಅಲ್ಲಾಗೋ ನಷ್ಟಗಳಿಗೆ ಅವನು ಪಾರ್ಟ್ನರ್ ಆಗಿರೋದಿಲ್ಲ. ಹಿ ಮೇ ನಾಟ್ ಬಿ ಲಯಬಲ್. ಬಟ್
ಅವ್ನ ಅಕಸ್ಮಾತ್ ಏನೋ ದುಡ್ಡು ಕೊಟ್ಟಿದ್ರೆ, ಬಂಡವಾಳ ಕೊಟ್ಟಿದ್ರೆ, ಆ ಬಂಡವಾಳಕ್ಕೆ ಲಯಬಿಲಿಟಿ ಇರ್ತೈತೆ. ಅವ್ನ ಏನ್ ಮಾಡ್ತಾನೆ, ಪಾರ್ಟ್ನರ್ ಬರ್ತಾನೆ, ಒಂದ್ 10 ಲಕ್ಷ ರೂಪಾಯಿ ಕೊಟ್ಟಿರ್ತಾನೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೆ. 10,000 ರೂಪಾಯಿನ ಬಳಸ್ಕೊಂಡು ಬಿಸ್ನೆಸ್ ಮಾಡಿರ್ತಾರೆ. ಲಾಸ್ ಆಯ್ತು ಅಂದ್ರೆ ಅವಾಗ ಒಂದು 10 ಲಕ್ಷ ಹೋಯ್ತು ಅಂದ್ರೆ, ಇಲ್ಲ ನಂಗೆ 10 ಲಕ್ಷ ವಾಪಸ್ ಕೊಡ್ಲೇಬೇಕು ಅಂತ ಮೈನರ್ ಪಾರ್ಟ್ನರ್ ಕೇಳಂಗಿಲ್ಲ. ಆದ್ರೆ ಅವನಿಂದ ಹೊಸದಾಗಿ ಏನು ಲಯಬಿಲಿಟೀಸ್ ಇರೋದಿಲ್ಲ. ಸಾಲ ಯಾರೋ ಕೊಟ್ಟಿದ್ದಾರೆ, ಸಾಲ ಕೊಟ್ಟಿದ್ರೆ ಆ ಸಾಲ ವಾಪಸ್ ವಸೂಲಿ ಮಾಡ್ಬೇಕಂದ್ರೆ ಮೈನರ್ನು ಲಯಬಲ್ ಮಾಡ್ರಿ, ಆಗೋದಿಲ್ಲ. He may not be liable, but his capital, whatever he has invested in the firm, ಆ ಪಾಲುದಾರಕ ಸಂಸ್ಥೆಗೆ 10 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದಾನೆ. ಸರಿ, ಅದು 10 ಲಕ್ಷ ರೂಪಾಯಿ ದುಡ್ಡನ್ನ ಉಪಯೋಗಿಸ್ಕೊಂತಾರೆ ಪಾರ್ಟ್ನರ್ಸ್, ಬಿಸ್ನೆಸ್ ಮಾಡ್ತಾರೆ. ಅದರಿಂದ ಬಂದಿದ್ದ ಲಾಭನ ಇವನು ಕೊಡ್ತಾರೆ. ಲಾಸ್ ಆಯ್ತಾ, ಅವ್ನು 10 ಲಕ್ಷ ರೂಪಾಯಿ ಹೋಯ್ತಷ್ಟೇ. ಅದಕ್ಕೆ ನಾನು 10 ಲಕ್ಷ ರೂಪಾಯಿ ಕೊಟ್ಟಿದ್ದೆ, ನಾನು ಮೈನರ್ ಆಗಿದೆ, ನಂಗೆ ಅದು ವಾಪಸ್ ಕೊಡ್ಲೇಬೇಕು, ಇಲ್ಲ. He is subject to his share in the or his investment in the partnership business. It is liable for the loss, but he is not personally liable for the debts or loss of the firm. ಇದು ನಮ್ಗೆಲ್ಲರಿಗೂ ಬಹಳ ಸ್ಪಷ್ಟತೆ ಇರಬೇಕು. ಮೈನರ್ ಬಗ್ಗೆ ತುಂಬಾ ಜನ ನಾವು ಮಿಸ್ಕನ್ಸೆಪ್ಷನ್ ಇಟ್ಕೊಂಡಿರ್ತೀವಿ. ಮೈನರ್ ಕ್ಯಾನ್ ಬಿ ಎ ಪಾರ್ಟ್ನರ್ ವಿತ್ ದ ಕನ್ಸೆಂಟ್ ಆಫ್ ಆಲ್ ಅದರ್ ಪಾರ್ಟ್ನರ್ಸ್, ಬಟ್ ಫಾರ್ ದ ಬೆನಿಫಿಟ್. ಬಟ್ ಆದ್ರೆ ಅವ್ನಿಗೇನಿದೆ ಅಂದ್ರೆ, ಬಟ್ ಹಿಸ್ ಇನ್ವೆಸ್ಟ್ಮೆಂಟ್ ಇಸ್ ಲಯಬಲ್ ಫಾರ್ ದ ಲಾಸ್. ಅವ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದಕ್ಕೆ ಲಯಬಲ್ ಇರ್ತಾನೆ, ಬಟ್ ಹಿ ಕೆನಾಟ್ ಟೇಕ್ ಪಾರ್ಟ್ ಇನ್ ದ ಫರ್ಮ್ಸ್ ಮ್ಯಾನೇಜ್ಮೆಂಟ್. ಆ ಪಾಲುದಾರಕ ಸಂಸ್ಥೆಯ ನಿರ್ವಹಣೆಯಲ್ಲಿ ಅವನ ಯಾವುದೇ ಪಾತ್ರ ಇರೋದಿಲ್ಲ. ಹಿ ಕೆನಾಟ್ ಬಿ ಕನ್ಸಿಡರ್ಡ್ ಎಸ್ ಎ ಆಕ್ಟಿವ್ ಪಾರ್ಟ್ನರ್ ಹೂ ವಿಲ್ ಬಿ ಮ್ಯಾನೇಜಿಂಗ್ ದ ಅಫೇರ್ಸ್ ಆಫ್ ದ ಫರ್ಮ್. ಹಂಗಂತ ಹೇಳ್ಬಿಟ್ಟು ಅವ್ನು ಸ್ಲೀಪಿಂಗ್ ಪಾರ್ಟ್ನರ್ ಅಲ್ಲ. He may be known as a partner to everyone. Then he is no more a sleeping partner. So, but he cannot take active part in the firm's management. ಆ ಫರ್ಮ್ ನ ನಿರ್ವಹಣೆಯಲ್ಲಿ ಅವನು ಯಾವುದೇ ಹಸ್ತಕ್ಷೇಪ ಮಾಡಂಗಿಲ್ಲ. ಮತ್ತೆ his liability is limited to the extent of his share in the capital and profits of the firm. ಅಕಸ್ಮಾತ್ ಏನಾರ ಹೊಣೆಗಾರಿಕೆ ಬಂತು ಅಂದ್ರೆ ಅವಳ ಪಾಲ್ದಾರಕ ಸಂಸ್ಥೆ ಮೇಲೆ ಎಷ್ಟು ಮಟ್ಟಕ್ಕೆ ಹೊಣೆಗಾರಿಕೆ ಅಂದ್ರೆ, only to the extent of his share. ಅವನ ಪಾಲ್ ಎಷ್ಟಿತ್ತೋ ಅಷ್ಟು, ಅವನ ಕ್ಯಾಪಿಟಲ್ ಅಥವಾ ಅವನ ಶೇರ್ ಏನಿತ್ತು ಪ್ರಾಫಿಟ್, ಅಷ್ಟಕ್ಕೆ ಮಾತ್ರ ಅವನು ಪ್ರಾಫಿಟ್ ಕೊಡದೆ ಆ ಲಯಬಿಲಿಟಿನ ಕ್ಲಿಯರ್ ಮಾಡ್ಕೊಬಹುದು. ಅಥವಾ ತುಂಬಾ ಲಾಸ್ ಆಗ್ಬಿಟ್ಟಿದೆ, ತುಂಬಾ ಇದಾಗ್ಬಿಟ್ಟಿದೆ ಅಂದ್ರೆ, ಡೆಟ್ಸ್ ಇದೆ ಅಂದ್ರೆ, ಅವನ ಬಂಡವಾಳ ಐತಲ್ಲ ಅದನ್ನು ತೆಗೆದ್ಬಿಟ್ಟು ಆ ಸಾಲ ತೀರಿಸಬಹುದು. ಇವ್ನು ನಾನು ಕೊಟ್ಟಿದ್ದ ಬಂಡವಾಳ ವಾಪಸ್ ಕೊಡ್ರಿ ಅಂತ ಕೇಳಂಗಿಲ್ಲ. ದಿಸ್ ಈಸ್ ಗೋಯಿಂಗ್ ಟು ಬಿ ದ ಪೊಸಿಷನ್ ಆಫ್ ಎ ಮೈನರ್ ಆಸ್ ಎ ಪಾರ್ಟ್ನರ್ ಇನ್ ಎ ಫರ್ಮ್. ಮುಂದುವರಿತಾ ಇಷ್ಟರ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು. ಅಂದ್ರೆ ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ನೆಕ್ಸ್ಟ್ ಪಾಯಿಂಟ್ ಮೈನರ್ ಬಗ್ಗೆನೆ. ಈ ಪಾಯಿಂಟ್ಸ್ 4 ಪಾಯಿಂಟ್ಸ್ ಇದೆಯಲ್ಲ, ಇವುಗಳಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು. ಓಕೆ, ಸೊ ವಿಲ್ ಪ್ರೊಸೀಡ್ ಟು ನೆಕ್ಸ್ಟ್ ಥಿಂಗ್. ಸೊ ಆಪ್ಷನ್ಸ್. ಎಸ್, ಹೇಳಮ್ಮ. Sir, why will someone make minor as their partner, sir? Means ಹೇಳಿದ್ನಲ್ಲ, for the benefit of a partner. ಇಲ್ಲಿ ನೋಡಿ, ಇವಾಗ ಹೇಳಿದ್ನಲ್ಲ, ಬಂಡವಾಳ ಅವನದು ತುಂಬಾ ದುಡ್ಡಿದೆಯಮ್ಮ. ನಮ್ಮ ಹತ್ರ ನೀವೆಲ್ಲ ನೀವೆಲ್ಲ 10 ಲಕ್ಷ ಹಾಕಿದ್ದೀರಾ, ಇನ್ನೊಂದು 10 ಲಕ್ಷ ಸಾಲ ಬಂತು, ಇನ್ನೊಂದು ಲಕ್ಷ ಸಾಲದ ಬಂತು. ನಿಮ್ಮ ಬಿಸ್ನೆಸ್ಗೆ 50 ಲಕ್ಷ ಬೇಕು, 4 ಜನ ಇದ್ದೀರಾ, 4 ಜನ 10 ಲಕ್ಷ ಕೊಟ್ಟಿದ್ದೀರಾ. ಇನ್ನೊಬ್ಬ ಮೈನರ್ ಇದ್ದಾನೆ, ನೀವು 4 ಜನ ಬಿಸ್ನೆಸ್ ಶುರು ಮಾಡಿದ್ದೀರಿ, ಇನ್ನು 10 ಲಕ್ಷ ಬೇಕಪ್ಪ, ಯಾರು ಬೇರೆಯವ್ರು ಸಿಕ್ತಿಲ್ಲ ನಂಗೆ, ಯಾರೋ ಒಬ್ಬ ಮೈನರ್ ಇದ್ದಾನೆ, ನನ್ನ ಹತ್ರ ಐತನ 10 ಲಕ್ಷ ರೂಪಾಯಿ ನಾನು ಹಾಕ್ತೀನಿ, ನನ್ನ ಸೇರ್ಸ್ಕೊಳ್ರಿ ಅಂದ್ರು. ನೀವೇನ್ ಮಾಡಿದ್ರಿ? ಸೇರ್ಸ್ಕೊಂಡ್ರಿ. ಗೊತ್ತಾಯ್ತಲ್ಲ, ಬಂಡವಾಳ ಬಂತು ಫರ್ಮ್ಗೆ, ಗೊತ್ತಾಯ್ತಮ್ಮ. ಸೊ ದೇ ಆರ್ ಯೂಸಿಂಗ್ ಹಿಸ್ ಮನಿ ಫಾರ್ ದ ಬಿಸ್ನೆಸ್. ಮಾಡ್ಬೋದು, ವಾಲಂಟರಿಯಾಗಿ ಮೈನರ್ ಕೊಟ್ಟರೆ ದುಡ್ಡನ್ನ ತಗೊಂಬಾರ್ದು ಅಂತ ಎಲ್ಲೂ ಇಲ್ಲ ಅಲ್ವಮ್ಮ. ಸೊ ಕೊಟ್ಟ ಅವನು ದುಡ್ಡು, ಅವನ ಹತ್ರ ಇತ್ತು, ದುಡ್ಡು ಕೊಟ್ಟು ಕೆಲಸ ಶುರು ಮಾಡಿದ್ರು, ಬಿಸ್ನೆಸ್ ಮಾಡ್ತಾ ಇದಾರೆ, ಲಾಭ ಬಂತು, ಅವನು ಲಾಭದಲ್ಲಿ ಶೇರ್ ಕೊಟ್ರು, ನಷ್ಟ ಆಯ್ತಾ, ಅವನ ಬಂಡವಾಳ ಹೋಯ್ತು. ಅರ್ಥ ಆಗ್ತಿದೆಯಲ್ಲಮ್ಮ? ಫಾರ್ ದೀಸ್ ಪರ್ಪಸಸ್ ಯು ಕ್ಯಾನ್ ಅಲೋ ಎ ಮೈನರ್ ಟು ಬಿ ಎ ಪಾರ್ಟ್ನರ್. ಮಾಡ್ಕೊಬಹುದು. ಇದನ್ನ ನೀವು ಇದ್ರಲ್ಲಿ ಓದಿರಲಿಲ್ಲ, ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ ಮೈನರ್ ಬಗ್ಗೆ. ದಿಸ್ ಈಸ್ ದ ಪೊಸಿಷನ್. ಮೈನರ್ ನ ಇಂಥದಕ್ಕೆ ಸೇರಿಸ್ಕೊಳ್ಳೋದು ಕಾಂಟ್ರಾಕ್ಟ್. ಯಾವಾಗಂದ್ರೆ ಅವನಿಂದ ಏನಾನ ಬರುತ್ತೆ ಅನ್ನಂಗಿದ್ರೆ ಬರ್ಲಿ, ಲಾಭ ಬಂದ್ರೆ ಲಾಭನೂ ಕೊಡೋಣ, ನಷ್ಟ ಆದ್ರೆ ನಷ್ಟಕ್ಕೆ ಅವನೇನ್ ಬಂಡವಾಳ ಇರುತ್ತೆ ಹೋಗಿದ್ರೆ ಹೋಗ್ಲಿ, ಏನ್ ಮಾಡಕ್ಕಾಗಲ್ಲ. ಕಾಂಟ್ರಾಕ್ಟ್ ಮಾಡ್ಕೊಂಡು ಅವನ ಹತ್ರ ಲಯಬಿಲಿಟಿ ಸಾಲ ಕೊಟ್ಟು ವಸೂಲಿ ಮಾಡಕ್ಕಾಗಲ್ಲ. ಆದ್ರೆ ಅವನೇ ದುಡ್ಡು ಕೊಟ್ಟಿದ್ದಾನೆ, ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ ಅಂದ್ರೆ ಇಸ್ಕೊಳ್ರಿ ಇನ್ವೆಸ್ಟ್ಮೆಂಟ್, ಯು ಕ್ಯಾನ್ ಡೂ ಬಿಸ್ನೆಸ್, ಯು ವಿಲ್ ನಾಟ್ ಚೀಟ್ ಹಿಮ್. ಲಾಭ ಬಂತ ಶೇರ್ ಮಾಡಿ, ಇಲ್ಲ ಅಂದ್ರೆ ಲಾಸ್ ಆಯ್ತು ಅಂದ್ರೆ ಹೋಗುತ್ತೆ, ಎಲ್ಲರ ಪಾರ್ಟ್ನರ್ಸ್ ಹಂಗೆ ಅವನಿಗೂ ಹೋಗುತ್ತೆ. ಆದ್ರೆ ಅದನ್ನ ಮೀರಿ ತುಂಬಾ ಸಾಲ ಆಗ್ಬಿಟ್ಟಿದೆ, ಸಾಲಗಾರರೆಲ್ಲ ಬಂದು ಹಿಂದೆ ಬಿದ್ದಿದ್ದಾರೆ ಅಂದ್ರೆ ಅದಕ್ಕೆ ಆ ಮೈನರ್ ಹೊಣೆಗಾರನಾಗೋದಿಲ್ಲ. ಐ ಹೋಪ್ ಐ ಆನ್ಸರ್ಡ್ ಯುವರ್ ಕ್ವೆಶ್ಚನ್. ಅರ್ಥ ಆಯ್ತಮ್ಮ? Yes, sir. Convinced? Yes, sir. Okay, next comes the option to the minor partner on attaining majority. ಇವುಗಳನ್ನ ನೀವು ಬೇರೆ ಕಡೆ ನೋಡಿದ್ದೀರಾ, ಇವನ್ ಹಿಂದೂ ಮ್ಯಾರೇಜ್ ಆಕ್ಟ್ ಕೆಳಗೆ ನೋಡಿದೀವಿ. ಚೈಲ್ಡ್ ಮ್ಯಾರೇಜ್ ಆದ್ರೆ ಏನಾಗುತ್ತೆ, ಆಪ್ಷನ್ ಆಫ್ ಪ್ಯೂಬರ್ಟಿ ಅಂತ ಕೇಳಿದ್ರಿ, ಹೇಳಿ. ಸರ್, ಈ ಪ್ರೊವಿಷನ್ ನ ಕೆಲವೊಬ್ರು ಇಲ್ಲಿಗಲ್ ಆಗಿ ಯೂಸ್ ಮಾಡ್ಕೋಬಹುದಲ್ಲ ಸರ್? ಅದು ಬೇರೆ, ಫ್ರಾಡ್ ಆಗುತ್ತಲ್ಲ.
ಐ ಹೋಪ್ ಅಂಡರ್ಸ್ಟ್ಯಾಂಡ್. ಅದು ಇಟ್ಸ್ Yes. ಸಮಥಿಂಗ್ ವಿಚ್ ಇಸ್ ಗೋಯಿಂಗ್ ಟು ಬಿ ಡೆಲ್ಟ್ ಬೈ ಡಿಫರೆಂಟ್ ಲಾ. ಫ್ರಾಡ್ ಮಾಡ್ತಾನ, ದೆನ್ ಹಿ ಕ್ಯಾನ್ ಫೈಲ್ ಎ ಕಂಪ್ಲೇಂಟ್. ನನ್ನ ಒಂದು ಅಂಡ್ಯೂ ಇನ್ಫ್ಲೂಯೆನ್ಸ್ ಇದೆ ಕೇಳಿದ್ರ, ಅಂಡ್ಯೂ ಇನ್ಫ್ಲೂಯೆನ್ಸು, ಫ್ರಾಡು, ಅದ್ರ ಮೇಲೆ ಎ ಪರ್ಸನ್ can ask for remedies or ask for other criminal actions can be taken, instituted against him. ಅದು ಬೇರೆ. ಇಟ್ ಈಸ್ ಸಮಥಿಂಗ್ ವಿಚ್ ಇಸ್ ಡೆಲ್ಟ್ ಬೈ ಕ್ರಿಮಿನಲ್. ಪಾರ್ಟ್ನರ್ಶಿಪ್ ಅಲ್ಲಿ ಪಾರ್ಟ್ನರ್ ಆಗ್ಬೋದಾ? ಜನರಲ್ ಆಗಿ ಆಗಂಗಿಲ್ಲ. ಎಲ್ಲರೂ ಒಪ್ಕೊಂಡ್ರೆ ಬೆನಿಫಿಟ್ಸ್ಗೆ ಆಗ್ಬೋದು. ಬೆನಿಫಿಟ್ಸ್ಗೋಸ್ಕರ ಅವ್ನು ಬಂಡವಾಳ ಹಾಕಿದ್ರೆ ಅದನ್ನು ಇಸ್ಕೊಬಹುದು. ಬೇಡ ಅಂತಲ್ಲಿದೆ. ಲಾಭ ಬರುತ್ತೆ ಅಂದ್ರೆ ಲಾಭ, ತುಂಬಾ ಚೆನ್ನಾಗಿ ಒಳ್ಳೆ ಫರ್ಮ್ ಇದೆ, ತುಂಬಾ ಲಾಭ ಬರುತ್ತೆ ಅಂದ್ರೆ ಬೆನಿಫಿಟ್ಸ್ ಸಿಗುತ್ತೆ ಅವನಿಗೆ. ಅದಕ್ಕೋಸ್ಕರ ಅವ್ನು ಬಂಡವಾಳ ಹಾಕಿದ್ರೆ ಯಾಕ್ಲೇ ಬೇಡ ನೀನು ಬಂಡವಾಳ ಅಂತ ಹೇಳಂಗಿಲ್ಲ. ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. Yes, ಅರ್ಥ sir. ಆಯ್ತಮ್ಮ? ಎಸ್. ಸೊ ನೆಕ್ಸ್ಟ್ ಕಮ್ಸ್ ಆಪ್ಷನ್ ಟು ದ ಮೈನರ್ ಪಾರ್ಟ್ನರ್ ಆನ್ ಅಟೈನಿಂಗ್ ಮೆಜಾರಿಟಿ. ನಾವು ಒಂದು ತಿಳ್ಕೊಂಡ್ವಿ, ಅವನಿಗೆ ಯಾವುದೇ ಲಯಬಿಲಿಟಿ ಇಲ್ಲ. ಬಂಡವಾಳ ಹಾಕಿದ್ರೆ ಅದು ಹೋಗ್ಬೋದು, ಇಲ್ದಿರ ಇಲ್ಲ. ಅದನ್ನ ಬಿಟ್ಟು ಯಾವುದೇ ಹೊಣೆಗಾರಿಕೆ ಅವನಿಗೆ ಇರೋದಿಲ್ಲ. ಯಾವುದೇ ಹೊಣೆಗಾರಿಕೆ ಇರೋದಿಲ್ಲ. ಸೊ ಇವಾಗ ಆಪ್ಷನ್ ಟು ದ ಮೈನರ್ ಪಾರ್ಟ್ನರ್ ಆನ್ ಅಟೈನಿಂಗ್ ಮೆಜಾರಿಟಿ. ಅವನು ಪಾರ್ಟ್ನರ್ ಆಗಿ ಮುಂದುವರಿದ, ಎಷ್ಟು 15 ವರ್ಷದಲ್ಲಿದ್ದಾಗ ಪಾರ್ಟ್ನರ್ ಆದ ಅನ್ಕೊಡ್ರಿ. 18 ವರ್ಷ ಆಯ್ತಾನೆ, 3 ವರ್ಷ ಪಾರ್ಟ್ನರ್ ಆಗಿದ್ದ, ಬಂದಿದ್ದ ಬೆನಿಫಿಟ್ಸ್ ಎಲ್ಲ ತಗೊಂತಿದ್ದ, ಯಾವುದೇ ಹೊಣೆಗಾರಿಕೆ ಅವನಿಗೆ ಇರಲಿಲ್ಲ. 108 ಟ್ರಾನ್ಸಾಕ್ಷನ್ಸ್ ಮಾಡಿದ್ರು ಪಾರ್ಟ್ನರ್ಸು. ಆ ಪಾರ್ಟ್ನರ್ಶಿಪ್ಗೆ ಲಾಭ ಮಾತ್ರ ಹಂಚ್ಕೊಂತಿದ್ದ, ಲಾಭ ಇಲ್ದಿರ ಸುಮ್ಮನಿದ್ದ. ಇವಾಗ 18 ವರ್ಷ ಆಯ್ತು. 18 ವರ್ಷ ಆದ್ಮೇಲೆ ಏನಿದೆ, ಹಿ ಹ್ಯಾಸ್ ಎ ಡ್ಯೂಟಿ. ಅವನಿಗೊಂದು ಚಾಯ್ಸ್ ಇದೆ, ಅವನಿಗೊಂದು ಆಯ್ಕೆ ಇದೆ. ಹಿ ಹ್ಯಾಸ್ ಆಪ್ಷನ್. ಮೈನರ್ಗೆ ಏನಿದೆ, ವಾಟ್ ಆರ್ ದಸ್ ಆಪ್ಷನ್? ಆಫ್ಟರ್ ಬಿಕಮಿಂಗ್ ಎ ಮೇಜರ್, 18 ವರ್ಷ ಆಯ್ತು, 15 ವರ್ಷದಲ್ಲಿ ಪಾರ್ಟ್ನರ್ ಆದ, 18 ವರ್ಷ ಆಯ್ತು, ಹಿ ಈಸ್ ನೌ ಎ ಮೇಜರ್. ಆನ್ ಬಿಕಮಿಂಗ್ ಎ ಮೇಜರ್, ದಟ್ ಮೈನರ್ ಮಸ್ಟ್, ಆ ಮೈನರ್ ಆಗಿದ್ನಲ್ಲ ಮುಂಚೆ ಅವನು, ಆ ಮೈನರ್ ಪಾರ್ಟ್ನರ್ ಅವನೇನ್ ನೋಡ್ಬೇಕು, ಹಿ ಮಸ್ಟ್ ಗಿವ್ ಪಬ್ಲಿಕ್ ನೋಟಿಸ್ ವಿತಿನ್ 6 months ಆನ್ ಈಸ್ ಅಟೈನಿಂಗ್ ಮೆಜಾರಿಟಿ. ಅವನು ಯಾವಾಗ 18 ವರ್ಷ ತುಂಬುತ್ತೋ ಅವಾಗಿನಿಂದ 6 ತಿಂಗಳೊಳಗೆ ಏನ್ ಮಾಡ್ಬೇಕು ಅವನು, ಹಿ ಹ್ಯಾಸ್ ಟು ಗಿವ್ ಎ ಪಬ್ಲಿಕ್ ನೋಟಿಸ್. ಏನಂತ, ವೆದರ್ ಹಿ ವಾಂಟ್ಸ್ ಟು ಬ್ರೇಕ್ ಆಫ್ ಹಿಸ್ ಅಸೋಸಿಯೇಷನ್ ವಿತ್ ದ ಪಾರ್ಟ್ನರ್ಶಿಪ್ ಫರ್ಮ್. ಅವನಿಗೆ ಆ ಪಾರ್ಟ್ನರ್ಶಿಪ್ ಅಲ್ಲಿ ಮುಂದುವರಿಯಕ್ಕೆ ಇಷ್ಟ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ 6 ತಿಂಗಳೊಳಗೆ ನೋಟಿಸ್ ಕೊಡ್ಬೇಕು ಅವನು. ಏನಂತ, ಹಿಂಗೆ ನಾನು ಪಾರ್ಟ್ನರ್ ಆಗಿದೆ, ಮೈನರ್ ಪಾರ್ಟ್ನರ್ ಆಗಿದೆ, ಬೆನಿಫಿಟ್ಸ್ ತಗೊಂತಾ ಇದ್ದೆ, ಇವಾಗ ನಾನು ಪ್ರಾಪ್ತ ವಯಸ್ಕನಾಗಿದ್ದೀನಿ, ನನಗೆ ಆ ಪಾರ್ಟ್ನರ್ ಜೊತೆ, ಯಾವ ಪಾರ್ಟ್ನರ್ಶಿಪ್, ಆ ಒಂದು ಪಾಲುದಾರಕ ಸಂಸ್ಥೆ ಜೊತೆ ಯಾವುದೇ ಸಂಬಂಧ ಹೊಂದಿರೋದಕ್ಕೆ ಇಷ್ಟ ಇಲ್ಲ. ಅದರಿಂದ ನಾನು ಆ ಒಂದು ಪಾಲುದಾರಕ ಸಂಸ್ಥೆಯಿಂದ ನಾನು ಹೊರ ಬರ್ತೀನಿ, ಅದರಿಂದ ನಾನು ಬೇರ್ಪಡ್ತೀನಿ ಅಂತ ನೋಟಿಸ್ ಕೊಡ್ಬೇಕು. ಅದು ಅವನ ಜವಾಬ್ದಾರಿ. ಯಾವಾಗ ಮೈನರ್ ಆಗಿದ್ದು ಆಮೇಲೆ ಪಾರ್ಟ್ನರ್ ಆಗಿದ್ದಾಗ ಮೆಜಾರಿಟಿ ಅಟೈನ್ ಆದ್ರೆ 6 ತಿಂಗಳೊಳಗೆ, 18 ವರ್ಷ ತುಂಬಿ 6 ತಿಂಗಳೊಳಗೆ ಈ ಕೆಲಸ ಅವನು ಮಾಡ್ಬೇಕು. ದಿಸ್ ಇಸ್ ಹಿಸ್ ಡ್ಯೂಟಿ. ಅಕಸ್ಮಾತ್ ಮಾಡ್ಲಿಲ್ಲ ಅಂದ್ರೆ ಹಿ ವಿಲ್ ಬಿಕಮ್ ಎ ರೆಗ್ಯುಲರ್ ಪಾರ್ಟ್ನರ್. ಅವನು ರೆಗ್ಯುಲರ್ ಪಾರ್ಟ್ನರ್ ಅಂತ ಪರಿಗಣಿಸ್ತಾರೆ. ಅಥವಾ ಇಫ್ ಹಿ ಚೂಸಸ್ ಟು ಕಂಟಿನ್ಯೂ ಟು ಬಿ ಎ ಪಾರ್ಟ್ನರ್, ಅವನಿಗೆ ಇಷ್ಟ, ಅವ್ನು ನೋಟಿಸ್ ಕೊಡ್ಲಿಲ್ಲ ಆದ್ರೆ ಅವ್ನಿಗೆ ಇಷ್ಟ ಇದೆ, ನಾನು ಪಾರ್ಟ್ನರ್ ಮುಂದುವರಿಬೇಕು ಅಂತ ಏನಾರ ಅವನ ಇಚ್ಛೆ ಪಟ್ರೆ. ಇದು ಅಷ್ಟೇ ಬಹಳ ಮುಖ್ಯ, ನಮ್ಗೆ ಗೊತ್ತಿರಲೇಬೇಕು. ತುಂಬಾ ಜನಕ್ಕೆ ಇದು ಗೊತ್ತೇ ಇರೋದಿಲ್ಲ. ಏನೇನೋ ಅಂತ ಏನೇನೋ ಹೇಳ್ತಾರೆ ಮೈನರ್ ಪಾರ್ಟ್ನರ್ ಅಂದ್ರೆ. ಇದು ಬಹಳ ಮುಖ್ಯ ಪಾಯಿಂಟ್. ಏನಾಗುತ್ತೆ, ಅವ್ನು 6 ತಿಂಗಳೊಳಗೆ ನೋಟಿಸ್ ಕೊಡ್ಲಿಲ್ಲ, ಅಥವಾ ಅವನಿಗೆ ಇಚ್ಛೆ ಇತ್ತು ಏನಂದ್ರೆ ನಾನು ಪಾರ್ಟ್ನರ್ ಆಗಿ ಮುಂದುವರಿಬೇಕು, ತುಂಬಾ ಚೆನ್ನಾಗಿದೆ ಫರ್ಮು, ತುಂಬಾ ಲಾಭ ಗಳಿಸ್ತಿದೆ, ನಾನೇ ಬಿಟ್ಟು ಹೋಗೋಣ, ಐ ವಾಂಟ್ ಟು ಕಂಟಿನ್ಯೂ ಆಸ್ ಎ ಪಾರ್ಟ್ನರ್. ಇಫ್ ಹಿ ಚೂಸಸ್ ಸೊ, ಅದನ್ನೇ ನಾನು ಆಯ್ಕೆ ಮಾಡ್ಕೊಂಡು ಅಂದ್ರೆ ಏನ್ ಮಾಡ್ಬೇಕು, ಇಫ್ ಹಿ ಡಸ್ ನಾಟ್ ಗಿವ್ ಎನಿ ನೋಟಿಸ್ ವಿತ್ ಇನ್ 6 months ಆರ್ ಇಫ್ ಹಿ ಡಿಸೈಡ್ಸ್ ಟು ರಿಮೈನ್ ಇನ್ ದ ಫರ್ಮ್, ಅವನು ನೋಟಿಸು ಕೊಡ್ಲಿಲ್ಲ ಬಿಟ್ಟಿದೀನಿ ಅಂತ, ಅಥವಾ ಅವನಿಗೆ ಅವ್ನ ಇಚ್ಛೆ ಇದ್ದು ಹಂಗೆ ಮುಂದುವರದ ಅಂದ್ರೆ remain in the firm, he becomes liable to an unlimited extent for the firm, for all the liabilities of the firm from the date he was admitted to the benefits of the partnership. ಅಕಸ್ಮಾತ್ ನಾನು ಮುಂದುವರಿತೀನಿ ಅಂದ್ರೆ ಅವನ ಲಯಬಿಲಿಟಿ ಏನಾಗುತ್ತೆ, ಮಿಕ್ಕಿದ ಪಾರ್ಟ್ನರ್ಸ್ ಇರ್ತಾರಲ್ಲ ಹಂಗೆ ಅದು ಅನ್ಲಿಮಿಟೆಡ್ ಆಗುತ್ತೆ. ಅದಕ್ಕೆ ಮುಂಚೆ ಏನಾಗಿತ್ತು, ಅವ್ನ ಲಯಬಿಲಿಟಿ ಲಿಮಿಟೆಡ್ ಇತ್ತು, ಅವ್ನ ಶೇರ್ ಇತ್ತು ಅಷ್ಟೇ. ಆದ್ರೆ ಈಗ ಅವನ ಲಯಬಿಲಿಟಿನೂ ಅನ್ಲಿಮಿಟೆಡ್ ಆಗ್ಬಿಡ್ತದೆ. ಮತ್ತೆ ಯಾವತ್ತಿಂದ ಅಂದ್ರೆ ಅವ್ನ ಮೆಜಾರಿಟಿ ಬಂದಲ್ಲ ಅವತ್ತಿಂದ ಅಲ್ಲ, ಅವ್ನು ಯಾವತ್ತಿಂದ ಪಾರ್ಟ್ನರ್ ಆಗಿ ಯಾವತ್ತಿಂದ ಬೆನಿಫಿಟ್ಸ್ ತಗೊಂಡಿರ್ತಾನೋ ಅವತ್ತಿಂದ ಏನೇನ್ ಟ್ರಾನ್ಸಾಕ್ಷನ್ಸ್ ಆಯ್ತು. ಅಂದ್ರೆ ನಮ್ಮ ಎಕ್ಸಾಂಪಲ್ ಅವ್ನು 15 ವರ್ಷದಲ್ಲಿ ಇದ್ದಾಗ ಒಂದು ಅವ್ನ್ ಪಾರ್ಟ್ನರ್ ಆದ, ಅವಾಗಿಂದನು ಬೆನಿಫಿಟ್ಸ್ ನ ತಗೊಂತಾ ಇದ್ದಾನೆ, ಲಾಭ ತಗೊಂತೀನಿ. ಅವಾಗ ಅವ್ನು 15 ವರ್ಷದಲ್ಲಿದ್ದಾಗಿಂದ ಏನೇನ್ ಟ್ರಾನ್ಸಾಕ್ಷನ್ಸ್ ಇದುವರೆಗೂ ಮಾಡಿದಾರಲ್ಲ, ಅದೆಲ್ಲಾ ಟ್ರಾನ್ಸಾಕ್ಷನ್ಸ್ಗೂ ಬೇರೆ ಪಾರ್ಟ್ನರ್ಸ್ ಹೆಂಗ್ ಜವಾಬ್ದಾರಿ ಆಗಿರ್ತಾರೋ ಇವನು ಹಂಗೆ ಜವಾಬ್ದಾರನಾಗ್ತಾನೆ. That is going to be the consequences of him opting to continue as a partner, or if he fails to give notice within 6 months from the date of him attaining majority, that he is dissociating from the firm. ಈ ನೋಟಿಸ್ ಕೊಡ್ಲಿಲ್ಲ ಅಥವಾ ಅವನಂಗೆ ಮುಂದುವರೆದ್ರೆ ಅವನ ಒಂದು ಹೊಣೆಗಾರಿಕೆನು ಅಪರಿಮಿತವಾಗುತ್ತೆ. ಮತ್ತೆ ಯಾವತ್ತಿಂದ ಅಪರಿಮಿತವಾಗುತ್ತೆ ಅಂದ್ರೆ ಅವನು ಅಪ್ರಾಪ್ತ ವಯಸ್ಕನಾದ್ಮೇಲಲ್ಲ, ಅವನು ಅಪ್ರಾಪ್ತ ವಯಸ್ಕನಾಗಿದ್ದಾಗ ಯಾವಾಗ ಅವನು ಬೆನಿಫಿಟ್ಸ್ ತಗೊಳಕ್ ಶುರು ಮಾಡ್ತಾನಲ್ಲ, ಅನುಕೂಲಗಳನ್ನ ಯಾವತ್ತಿಂದ ತಗೊಳಕ್ ಶುರು ಮಾಡ್ತಾನೋ ಅವತ್ತಿನಿಂದ ಆ ಪಾಲುದಾರಕ ಸಂಸ್ಥೆಯಲ್ಲಿ ಏನೇನು ಟ್ರಾನ್ಸಾಕ್ಷನ್ಸ್ ಆಗಿರುತ್ತೆ, ಏನೇನು ವಹಿವಾಟುಗಳಾಗಿರುತ್ತೋ, ಏನೇನ್ ಅವೆಲ್ಲದಕ್ಕೂ
ಬೇರೆ ಪಾರ್ಟ್ನರ್ಸ್ ಇರ್ತಾರಲ್ಲ ಅವ್ರ ರೀತಿ ಇವನಿಗೂ ಕೂಡ ಅಪರಿಮಿತ ಹೊಣೆಗಾರಿಕೆ ಇರುತ್ತೆ. ಐ ಹೋಪ್ ಇಟ್ಸ್ ಕ್ಲಿಯರ್. ಇಫ್ ಯು ಹ್ಯಾವ್ ಡೌಟ್ಸ್ ಆನ್ ದೀಸ್ 2 ಪಾಯಿಂಟ್ಸ್ ಯು ಪೀಪಲ್ ಕ್ಯಾನ್ ಆಸ್ಕ್. ಇವುಗಳ ಬಗ್ಗೆ ನಿಮ್ಗೆ Sir, ಏನಾರ ಡೌಟ್ಸ್? during 6 months, what are his liabilities, sir? ಏನಮ್ಮ? During 6 look that months during within 6 months he has a time either to retain, remain or to go. If at all just 1 day is left for him to dissociate, ಆ 1 day ಒಳಗೆ ಅವ್ನು ಕೊಟ್ಟ ಅಂದ್ರೆ then he is not liable. ಆ 6 months ಅಲ್ಲಿ ಆಗೋ ಟ್ರಾನ್ಸಾಕ್ಷನ್ಸ್ ಅವ್ನು ಲಯಬಲ್ ಇರೋದಿಲ್ಲ. ಯಾಕಂದ್ರೆ ದಟ್ ಇಸ್ ಅ ಟೈಮ್ ಲಿಮಿಟ್ ಫಾರ್ ಹಿಮ್. ಮೆಜಾರಿಟಿ ಅಟೈನ್ ಆದ ತಕ್ಷಣ ಏನು ಇದು ಮಿಷನ್ ಅಲ್ವಲ್ಲ, ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ, ಅವನಿಗೂ ಯೋಚನೆ ಮಾಡಕ್ಕೆ ಮತ್ತೆ ಸರಿನಾ ತಪ್ಪು ಯಾವ್ದು ತಿಳ್ಕೊಂಡು ಅನುಕೂಲ ಅನಾನುಕೂಲಗಳನ್ನೆಲ್ಲ ತಿಳ್ಕೊಂಡು ಅವನಿಗೆ ಡಿಸೈಡ್ ಮಾಡೋದಕ್ಕೆ 6 ತಿಂಗಳು ಟೈಮ್ ಕೊಟ್ಟಿರ್ತಾರೆ. 6 ತಿಂಗಳಲ್ಲಿ ಏನೋ ಅವ್ನು ಚೂಸ್ ಮಾಡಿ ಬಿಟ್ಟ ಅಂದ್ರೆ ಆ 6 ತಿಂಗಳಲ್ಲಿ ಏನ್ ನಡೆದ್ರು ಅದಕ್ಕೂ ಲಯಬಲ್ ಇಲ್ಲ. ಯಾಕಂದ್ರೆ ದಟ್ he will be for that purpose he will be privileged to be treated as a minor. ಯಾಕಂದ್ರೆ ಅಷ್ಟು ಟೈಮ್ ಇರುತ್ತೆ ಅವನಿಗೆ. ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅಷ್ಟರೊಳಗೆ ಏನೇ ಆಗಿದ್ರು ಅದು ಯಾವುದಕ್ಕೂ ಅವ್ನು ಲಯಬಲ್ ಇರೋದಿಲ್ಲ. he will not be liable. I hope you have understood. That is the Sir, reason 6 ತಿಂಗಳು ಯಾಕೆ sir, ಟೈಮ್ ಕೊಡ್ತಾರೆ ಅಂದ್ರೆ ಅದಕ್ಕೋಸ್ಕರ. ಓಕೆ ಹೇಳಪ್ಪ. ಸರ್ ಬೇರೆ ಯಾರು? ಮೈನರ್ ಪರವಾಗಿ ಗಾರ್ಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ ಅಲ್ಲಿ ಭಾಗವಹಿಸಲಿಕ್ಕೆ ಬರ್ತಂತ. ಮೈನರ್ ನ ಅಡ್ಮಿಟ್ ಮಾಡ್ಕೊಳ್ಬಹುದು ಅಷ್ಟೇ ಬೆನಿಫಿಟ್ಸ್ಗೆ. ಮೈನರ್ ನ ಗಾರ್ಡಿಯನ್ನು ನನ್ನ ಮೈನರ್ ನನ್ನ ಮಗ ಅಥವಾ ನಾನು ಅವ್ರ ಗಾರ್ಡಿಯನ್ನು ಅವ್ನ ಪಾರ್ಟ್ನರ್ ಆಗಿದ್ದೇನೆ ಅದಕ್ಕೆ ನಾನು ಬಂದು ಬಿಸ್ನೆಸ್ ಮಾಡ್ತೀನಿ ಅವ್ನ ಪರವಾಗಿ ಮ್ಯಾನೇಜ್ ಮಾಡ್ತೀನಿ ಅಂತ ಇಲ್ಲ. ಪಾರ್ಟ್ನರೇ ಬೇಕಾರಿದ್ರೆ ಅವನೇ ಬೇಕಾದ್ರೆ ನೋಡ್ಕೊಬಹುದು. ಅದೇ ಬಿಟ್ಟು ಅವ್ರ ಅಪ್ಪ ಅಮ್ಮ ಅಥವಾ ಬೇರೆ ಗಾರ್ಡಿಯನ್ ಬಂದು ಆಸ್ ಎ ಮ್ಯಾಟರ್ ಆಫ್ ರೈಟ್ ಬಂದು ನನ್ನ ಮಗ ಇಲ್ಲಿ ಪಾರ್ಟ್ನರ್ ಆಗಿದ್ದಾನೆ ಅದಕ್ಕೋಸ್ಕರ ನನ್ಗೂ ಗೊತ್ತಾಗಬೇಕು ಇವೆಲ್ಲ ಏನಾಗ್ತಿದೆ ಅಂತ ಕೇಳಂಗಿಲ್ಲ. ಮೈನರ್ ಈಸ್ ಅಡ್ಮಿಟೆಡ್ ಓನ್ಲಿ ಫಾರ್ ದ ಬೆನಿಫಿಟ್. ಅದನ್ನ ಬಿಟ್ಟು ಬೇರೆ ಅಧಿಕಾರಗಳೇನು ಇರೋದಿಲ್ಲ. ಐ ಹೋಪ್ ಐ ಆನ್ಸರ್ಡ್ ಯುವರ್ ಕ್ವೆಶ್ಚನ್. ಅರ್ಥ ಆಯ್ತೇನ್ರಿ? ಓಕೆ ಸರ್. ಓಕೆ, ಎನಿಥಿಂಗ್ ಎಲ್ಸ್? ಇನ್ನೇನಾದ್ರು ಇದೆಯಾ? ಓಕೆ, so I'll proceed to the next point. Almost this answer. This is the last thing in the kinds of he also becomes entitled to take an active part in the management of the partnership once he becomes major and choose to remain as a partner. ಅವ್ನು ಮೈನರ್ ಆಗಿರೋವರೆಗೂ ಅವ್ನಿಗೆ ಏನಿತ್ತು ಅಧಿಕಾರ ಇರಲಿಲ್ಲ ಪಾರ್ಟಿಸಿಪೇಟ್ ಮಾಡೋದ್ರಲ್ಲಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಲ್ಲಿ. ಆದ್ರೆ ಒಂದ್ಸತಿ ಅವ್ನ ಮೆಜಾರಿಟಿ ಬಂದ್ಮೇಲೆ ಬೇರೆ ಪಾರ್ಟ್ನರ್ಸ್ ಹೆಂಗಿರ್ತಾರೋ ಹಂಗೆ ಅವನಿಗೂ ಕೂಡ ಹಕ್ಕು ಬರುತ್ತೆ. ಆ ಹಕ್ಕು ಎಷ್ಟು ಮಟ್ಟಕ್ಕೆ ಇರುತ್ತೆ ಅನ್ನೋದನ್ನ ಮುಂದಕ್ಕೆ ನಾವು ಡೀಟೇಲ್ ಆಗಿ ರೈಟ್ಸ್ ಅಂಡ್ ಡ್ಯೂಟೀಸ್ ಆಫ್ ಪಾರ್ಟ್ನರ್ಸ್ ಇದೆಯಲ್ಲ ಅಲ್ಲಿ ನಾವು ಅದನ್ನ ವಿವರವಾಗಿ ತಿಳ್ಕೊಳ್ಳೋಣ. ಸೊ ದಿಸ್ ಆರ್ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪಾರ್ಟ್ನರ್ಸ್. ಸೊ ಎಷ್ಟು ತರದ ಪಾರ್ಟ್ನರ್ಸ್ ಓದಿದ್ವಿ ನಾವು? ಮೊದಲನೇವನು ಆಕ್ಟಿವ್ ಪಾರ್ಟ್ನರ್ ಆರ್ ಪಾರ್ಟಿಸಿಪೇಟಿಂಗ್ ಪಾರ್ಟ್ನರ್, ಎರಡನೇವನು ಸ್ಲೀಪಿಂಗ್ ಪಾರ್ಟ್ನರ್ ಆರ್ ಡಾರ್ಮೆಂಟ್ ಪಾರ್ಟ್ನರ್, ಮೂರನೇವನು ನಾಮಿನಲ್ ಪಾರ್ಟ್ನರ್, ನಾಲ್ಕನೇವನು ನಾಲ್ಕನೇವನು ಪಾರ್ಟ್ನರ್ ಬೈ ಹೋಲ್ಡಿಂಗ್ ಔಟ್ ಆರ್ ಪಾರ್ಟ್ನರ್ ಬೈ ಎಸ್ಟಪಲ್, ಆಮೇಲೆ ಮೈನರ್ ಆಸ್ ಎ ಪಾರ್ಟ್ನರ್. ಅಷ್ಟೇ. ಇದನ್ನ ಬಿಟ್ಟು ಬೇರೆ ಏನೋ ಓದಿದೀವಿ ನಾವು? ಎನಿಥಿಂಗ್ ಎಲ್ಸ್ ಅಪಾರ್ಟ್ ಫ್ರಮ್ ದಿಸ್? Okay, these are the different kinds of partners we come across. ಕೆಲವು ಬುಕ್ಸ್ ಅಲ್ಲಿ ಏನೇನೋ ಕೊಟ್ಟಿದ್ದಾರೆ, but these are the 4 major kinds of partners which you have to give full explanation whenever they ask a question. ಇದನ್ನ 10 ಮಾರ್ಕ್ಸ್ ಕೇಳ್ತಾರೆ, ಕೆಲವು ಸತಿ 15 ಮಾರ್ಕ್ಸ್ ಕೇಳ್ತಾರೆ. ಡಿಫ್ರೆಂಟ್ ಕೈಂಡ್ಸ್ ಆಫ್ ಪಾರ್ಟ್ನರ್ಸ್, ಕೆಲವು ಸತಿ ಶಾರ್ಟ್ ನೋಟ್ಸ್ ಕೇಳ್ತಾರೆ. ಇಷ್ಟನ್ನು ನೀವು ಬಹಳ ವಿವರವಾಗಿ ಬರೆದ್ರೆ ಅಷ್ಟೇ ಆನ್ಸರ್. ಬಹಳ ಸಿಂಪಲ್. ಸೊ ಅರ್ಥ ಆಯ್ತಲ್ಲ? If you have doubts, if any of you have doubts on this kinds of partners, you can ask. Stop the screen sharing. We still have how minutes of time? 5 minutes time ಇದೆ, 4 minutes time ಇದೆ. If you have any doubts, you can please ask. ಹೇಳ್ರಿ ವೀರೇಶ್. ಸರ್ ಬಿಗಿನಿಂಗ್ ಒಳಗೆ ಕೈಂಡ್ಸ್ ಆಫ್ ಪಾರ್ಟ್ನರ್ ಒಳಗೆ ಸಬ್ ಪಾರ್ಟ್ನರ್ ಅಂತ ಮೆನ್ಷನ್ ಮಾಡಿದ್ರಿ. ಕರೆಕ್ಟ್ ಅದ ಹೇಳಿದ್ನಲ್ಲ, ಅವೆಲ್ಲ ಸುಮ್ಮನೆ ಮೆನ್ಷನ್ ಮಾಡಿರ್ತಾರೆ. ಆಕ್ಚುಲ್ ಆಗಿ ಸೈಂಟಿಫಿಕ್ ಆಗಿ ಅಥವಾ ಟೆಕ್ನಿಕಲ್ ಆಗಿ ಆ ತರದ್ ಯಾರು ಪಾರ್ಟ್ನರ್ಸ್ ಇದ್ದಾರೆ. ಸಬ್ ಪಾರ್ಟ್ನರ್ ಅಂದ್ರೆ ಏನು ಅಂದ್ರೆ ಏನ್ ಮಾಡ್ತಾರೆ, ಒಬ್ಬ ಏನ್ ಮಾಡ್ತಾನೆ, ಸೊ ಎ ಪರ್ಸನ್ ಈಸ್ ಗೋಯಿಂಗ್ ಟು ಅಲೋ ಅನದರ್ ಪರ್ಸನ್ ಟು ಟೇಕ್ ಹೀಸ್ ಬೆನಿಫಿಟ್ಸ್. ಅವ್ನಿಗೆ ಏನೇನು ಬೆನಿಫಿಟ್ಸ್ ಇರುತ್ತಲ್ಲ ಅದು ಇನ್ನೊಬ್ಬನಿಗೆ ಕೊಡ್ರಿ ಅಂತ ಹೇಳಿದ್ರೆ ದೆನ್ ಹಿ ಬಿಕಮ್, ನನ್ಗೆ ಲಾಭ ಬರ್ಬೇಕಾದ್ರೆ ನನ್ನ ಲಾಭ ನನಗೆ ಕೊಡ್ಬೇಡ್ರಿ, ಇನ್ನೊಬ್ಬನಿಗೆ ಕೊಡ್ರಿ ಅಂದ್ರೆ ಹಿ ವಿಲ್ ಬಿ ಕನ್ಸಿಡರ್ಡ್ ಎಸ್ ಸಬ್ ಪಾರ್ಟ್ನರ್. ಹಂಗೆ ಅದನ್ನ ಸಪರೇಟ್ ಅವ್ನ ಪಾರ್ಟ್ನರ್ ಅಲ್ವೇ ಅಲ್ಲ, ಯಾಕಂದ್ರೆ ಅವ್ನ ಪಾರ್ಟ್ನರ್ ಅಲ್ಲ. ಯು ಕೆನಾಟ್ ಆಡ್ ಹಿಮ್ ಆಸ್ ಎ ಪಾರ್ಟ್ನರ್. ಯಾಕಂದ್ರೆ ಪಾರ್ಟ್ನರ್ ನ ಯಾವುದೇ ಕ್ಯಾರೆಕ್ಟರ್ಸ್ ಅವ್ನಿಗಿರೋದಿಲ್ಲ. ಅವ್ನಿಗೆ ಲಯಬಲ್ ಅಲ್ಲ, ಅವ್ನ ಏಜೆಂಟು ಅಲ್ಲ, ಏನೂ ಅಲ್ಲ. ಅದರಿಂದ ದಟ್ ಈಸ್ ಏನಂದ್ರೆ ಕೆಲವು ಸತಿ ಈ ಕಾಮರ್ಸ್ ಬುಕ್ಸ್ ಅಲ್ಲಿ ಜಾಸ್ತಿ ಹಿಂಗ್ ಕೊಟ್ಬಿಡ್ತಾರೆ ಸುಮ್ನೆ. ಲಾ ಅಲ್ಲಿ ಬರೋ ಪಾರ್ಟ್ನರ್ಸ್ ಇಷ್ಟೇ ತರ: ಆಕ್ಟಿವ್, ಸ್ಲೀಪಿಂಗು, ಮತ್ತೆ ನಾಮಿನಲ್, ದೆನ್ ವಾಟ್ ಎಲ್ಸ್ ದಿಸ್ ಪಾರ್ಟ್ನರ್ ಬೈ ಹೋಲ್ಡಿಂಗ್ ಔಟ್ ಆರ್ ಎಸ್ಟಪಲ್, ಮೈನರ್ ಪಾರ್ಟ್ನರ್ಸ್. ಗೊತ್ತಾಯ್ತಲ್ಲ? ದೀಸ್ ಆರ್ ದ ಪಾರ್ಟ್ನರ್ಸ್. ಸಬ್ ಪಾರ್ಟ್ನರ್ ಅನ್ನೋದು ಆಕ್ಚುಲಿ ಪಾರ್ಟ್ನರ್ಶಿಪ್ ಬರೋದಿಲ್ಲ. ಸೊ ಐ ಹೋಪ್ ಐ ಆನ್ಸರ್ಡ್ ಯುವರ್ ಕ್ವೆಶ್ಚನ್. ಸರಿನಪ್ಪ? ಅದಕ್ಕೆ ಹೇಳಿದ್ ನಾನು, ತುಂಬಾ ಕಡೆ ಇನ್ನೊಂದಷ್ಟು ಏನೇನೋ ಕೊಟ್ಟಿದ್ದಾರೆ, ಈಕ್ವಿಟೇಬಲ್ ಪಾರ್ಟ್ನರ್ ಅದು ಇದು ಏನೇನೋ ಕೊಟ್ಟಾರೆ, ಬಟ್ ದಟ್ ಇಸ್ ನಾಟ್ ಟೆಕ್ನಿಕಲಿ ರೈಟ್, ಲೀಗಲಿ ನಾಟ್ ರೈಟ್.
ವ್ಯಾಲ್ಯೂ ಇಲ್ಲ. ಇವರು ಊಹೆ ಮಾಡ್ಕೊಂಡು ಬರ್ಕೊಂಡಿರ್ತಾರೆ ಕೆಲವೆಲ್ಲ ಒಂಥರ ದೇ ಆರ್ ನಾಟ್ ಟೆಕ್ನಿಕಲಿ ರೈಟ್. ಓಕೆ, ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಕೈಂಡ್ಸ್ ಆಫ್ ಪಾರ್ಟ್ನರ್ಸ್. ಮುಂದುವರಿತಾ we will look into next, and again one of the most important topic in your partnership law is mutual rights and obligations of partners. ಅದನ್ನ ನಾವು ಶುರು ಮಾಡೋಣ. ಇವತ್ತು ಶುರು ಮಾಡೋಣ. 3 ನಿಮಿಷ ಇವತ್ತು ಬೇಡ ಶುರು ಮಾಡೋದು. ಸೊ 3 ಮಿನಿಟ್ಸ್ ಅಲ್ಲಿ ನಿಮ್ಗೆ ಇಷ್ಟು ದಿವಸ ಏನ್ ಮಾಡಿದೀವೋ ಇವುಗಳ ಬಗ್ಗೆ ಯಾವ್ದಾರ ಬಗ್ಗೆ ಡೌಟ್ಸ್ ಇದ್ರೆ ಯು ಕ್ಯಾನ್ ಆಸ್ಕ್, ವಿ ವಿಲ್ ಹ್ಯಾವ್ ಅ ಡಿಸ್ಕಷನ್. ಸೊ ನೆಕ್ಸ್ಟ್ ಕ್ಲಾಸ್ ನಿಂದ ನಾವು ಮ್ಯೂಚುವಲ್ ರೈಟ್ಸ್ ಅಂಡ್ ಡ್ಯೂಟೀಸ್ ಆಫ್ ಪಾರ್ಟ್ನರ್ಸ್ ನ ನಾವು ಶುರು ಮಾಡೋಣ. ಸೊ ನೌ ದ ಸೆಷನ್ ಈಸ್ ಓಪನ್ ಫಾರ್ ಇಂಟರಾಕ್ಷನ್. ನಿಮ್ಗೆ ಏನೇ ಡೌಟ್ಸ್ ಇದ್ರೆ, ಏನೇ ಪ್ರಶ್ನೆಗಳಿದ್ರೆ ನೀವು ಕೇಳಬಹುದು. ಮತ್ತೆ ಒನ್ ಮೋರ್ ಥಿಂಗ್ ಐ ವುಡ್ ಲೈಕ್ ಟು ಇನ್ಫಾರ್ಮ್ ಯು ದಟ್ ಹಿಯರ್ ಆಫ್ಟರ್ವರ್ಡ್ಸ್ ಐ ವಿಲ್ ಬಿ ಟೇಕಿಂಗ್ ಕ್ಲಾಸ್ ಎವ್ರಿ ಡೇ. ಪ್ರತಿ ದಿವಸ ಕ್ಲಾಸ್ ತಗೊಂತೀನಿ. ಮತ್ತೆ ಪಾಸಿಬಲಿ ಈ 3 ದಿವಸ ಸೋಮವಾರ, ಮಂಗಳವಾರ, ಬುಧವಾರ, ಇಸ್ ಇಟ್ ಓಕೆ ಇಫ್ ಯು ಪೀಪಲ್ ಆರ್ ಕಂಫರ್ಟಬಲ್ ಐ ಕ್ಯಾನ್ ಎಕ್ಸ್ಟೆಂಡ್ ಇಟ್ ಬೈ ಹಾಫ್ ಅನ್ ಅವರ್. ಏನಂದ್ರೆ ಒಂದು ಗಂಟೆ ಅಥವಾ 1.25 ಗಂಟೆ ಕ್ಲಾಸ್ ತಗೊಳಕ್ಕೆ ಅವಕಾಶ ಇರ್ಬೋದೇನೋ. ಐ ಡೋಂಟ್ ನೋ, ಯು ಪೀಪಲ್ ಡಿಸ್ಕಸ್ ಇಟ್ ಅಮಂಗ್ ಯುವರ್ ಸೆಲ್ಸ್. ಇಫ್ ಯು ಫೀಲ್ ಇಟ್ಸ್ ಕಂಫರ್ಟಬಲ್ ವಿ ಕ್ಯಾನ್ ಟೇಕ್ ಕ್ಲಾಸ್ ಫ್ರಮ್ 2 to 3 ವರ್ಗು ಅಥವಾ 3:20 ವರ್ಗು ತಗೊಬಹುದು ಫಸ್ಟ್ 3 days. ಯಾಕಂದ್ರೆ ನನಗೆ ಬೇರೆ ಏನು ಕ್ಲಾಸಸ್ ಇರಲ್ಲ. ಐ ಕ್ಯಾನ್ ಕಂಟಿನ್ಯೂ, ನಿಮಗೂ ಏನು ಕ್ಲಾಸಸ್ ಇರಲ್ಲ. ಬಟ್ ಹೌ ಫಾರ್ ಇಟ್ ಇಸ್ ಫಿಸಿಬಲ್, ಯಾಕಂದ್ರೆ ನಿಮಗೆ ಡೇಟಾ ಖಾಲಿ ಆಗ್ಬೋದು ಅಥವಾ ಬೇರೆ ಸಮಸ್ಯೆ ಇದ್ರೆ ಯು ಲೆಟ್ ಮೀ ನೋ. ವಿ ವಿಲ್ ಸ್ಟಿಕ್ ಟು 40 minutes. 40 minutes ಎಲ್ಲ ಮುಗಿಸೋಣ. ಇಫ್ ಪೀಪಲ್ ಸೇ ಇಟ್ಸ್ ಓಕೆ ವಿ ಕ್ಯಾನ್ ಕಂಟಿನ್ಯೂ ಫಾರ್ another 20 or 30 minutes. ವಿ ಕ್ಯಾನ್ ಎಕ್ಸ್ಟೆಂಡ್ ಅಪ್ ಟು 3 o'clock ವರೆಗೂ ಅಥವಾ 3:15 ವರೆಗೂ ಎಕ್ಸ್ಟೆಂಡ್ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ ಅಂದ್ರೆ ವಿ ವಿಲ್ ಡೂ. ಅದರ್ವೈಸ್ ವಿ ವಿಲ್ ಸ್ಟಿಕ್ ಟು ದಿಸ್ 40 minutes. ನೀವು ಡಿಸ್ಕಸ್ ಮಾಡಿ ಎಲ್ಲರೂ. ಯು ಕ್ಯಾನ್ ಲೆಟ್ ಮಿ ನೋ ವೆದರ್ ಇಟ್ ಈಸ್ ಫಿಸಿಬಲ್. ಯಾಕಂದ್ರೆ ಬೇಗ ಮುಗಿಸ್ಬಿಟ್ರೆ ನಂಗೆ ಇಟ್ಸ್ ಓನ್ಲಿ 2 units ಇದೆ. ವಿ ಕ್ಯಾನ್ ಕ್ವಿಕ್ಲಿ ಫಿನಿಶ್ ಆಫ್ ಅಂಡ್ ಸೊ ದಟ್ ಯು ಕ್ಯಾನ್ ಜಸ್ಟ್ ಕಾನ್ಸಂಟ್ರೇಟ್ ಆನ್ ಯುವರ್ ರೀಡಿಂಗ್ಸ್. ಮತ್ತೆ ಟಾಪಿಕ್ಸ್ ಎಲ್ಲ ಸಿಕ್ತಾ ಸರ್? ಶೇರ್ ಮಾಡಿದ ನಿಮಗೆ ಟಾಪಿಕ್ಸ್ ನಾನು ಸರ್ಗೆ ಕಳಿಸಿದ್ದೆ. ಶೇರ್ ಮಾಡಿದ್ರೆ ಸರ್ ಕ್ಲಾಸ್ ನಿಮ್ ಟಾಪಿಕ್ ಇಲ್ವಾ ಇನ್ನು? No, sir. I will just speak to sir today. If he says, ನಾನು ಆಗ್ಲೇ 12th ಕಳಿಸಿದ್ದೆ ನಾನು. Maybe he may be sharing it in the near future. Okay. So that's all. So anything else? ಇನ್ನೊಬ್ರು ಯಾರು ಏನೇನು ಹೇಳಕ್ ಹೋದ್ರಿ, ನಾನು ಮಧ್ಯ ಮಾತಾಡಿದೆ. Sir. ಹೇಳಮ್ಮ. Sir, an agreement with the minor void ಅಂತ ಹೇಳಿದ್ರಿ ಸರ್ ಹೌದಮ್ಮ. ಕಾಂಟ್ರಾಕ್ಟ್ ದಾಗ. ಹೌದು. ಈಗ ಪಾರ್ಟ್ನರ್ಶಿಪ್ ಒಳಗ ಮೈನರ್ ಆಸ್ ಎ ಪಾರ್ಟ್ನರ್ ಅಂದ್ರಿ ಸರ್. ಹೌದು. ಶೇರ್ ಅಷ್ಟೇ ಶೇರ್ ಮಾಡಿದ್ರ ಅವಂಗ ನಾಳೆ ಇನ್ ಕೇಸ್ ಪಾರ್ಟ್ನರ್ಸ್ ಶೇರ್ ಮಾಡಿಲ್ಲ ಅಂತ ಅನ್ನೋ ಚಾನ್ಸಸ್ ಇರ್ತದೆ. ಹಂಗಿಲ್ಲಮ್ಮ, ಅಗ್ರಿಮೆಂಟ್ ಇರ್ತೈತಲ್ಲ, ಅವ್ನು ಒಪ್ಕೊಂಡೇ ಮಾಡ್ಕೊಂಡಿರ್ತಾರೆ. ಇಟ್ ಇಸ್ ಟು ಬಿ ಇನ್ ರೈಟಿಂಗ್. ಅಗ್ರಿಮೆಂಟ್ ರೈಟಿಂಗ್ ಅದು ಎಕ್ಸ್ಪ್ರೆಸ್ ಆರ್ ಇಂಪ್ಲೈಡ್ ಇರ್ಬೋದು. ಇಟ್ಸ್ ಎ ಮ್ಯಾಟರ್ ಆಫ್ ಪ್ರೂಫ್. ದುಡ್ಡು ಕೊಟ್ರೆ ಅದಕ್ಕೆ ಸುಮ್ಮನೆ ಕೊಟ್ರಲ್ಲ, ಒಂದು ಚೆಕ್ ಕೊಟ್ಟಿರ್ತಾನಮ್ಮ. ಹೌದಲ್ಲಮ್ಮ, ಯಾರು ಕ್ಯಾಶ್ ಕೊಡಲ್ಲ. ಇನ್ವೆಸ್ಟ್ಮೆಂಟ್ಸ್ ಮಾಡ್ಬೇಕಾದ್ರೆ ಕ್ಯಾಶ್ ಕೊಡಲ್ಲ, ಪ್ರೂಫ್ ಇಟ್ಕೊಂಡೇ ಕೊಟ್ಟಿರ್ತಾನೆ. ಸೊ ದೇ ಹ್ಯಾವ್ ಯೂಸ್ಡ್ ಇಟ್. So it is going to be part and parcel of a partnership agreement, and partnership agreement can be express or implied. So prove ಮಾಡ ಜನರಲ್ ಆಗಿ ಏನ್ ಮಾಡ್ತಾರೆ, ಇಟ್ ಹ್ಯಾಸ್ ಟು ಬಿ ಇನ್ ರೈಟ್, ಈಸ್ ಗೋಯಿಂಗ್ ಟು ಬಿ ಇನ್ ರೈಟಿಂಗ್. ಯಾಕಂದ್ರೆ ಯಾರು ಸುಮ್ಮನೆ ಬಂಡವಾಳ ಹೂಡೋದಿಲ್ಲ. ಅಲ್ಲಿ ಮೆನ್ಷನ್ ಮಾಡಿರುತ್ತೆ, ಇಂಥ ವ್ಯಕ್ತಿನ ಇಂಥ ದಿವಸ ಪಾರ್ಟ್ನರ್ ಆಗಿ ಅಕ್ಸೆಪ್ಟ್ ಮಾಡ್ಕೊಂಡು ಅವನಿಂದ ನಾವು ಇಷ್ಟು ದುಡ್ಡು ತಗೊಂಡಿದೀವಿ ಅಂದ್ರೆ ಡೆಫಿನೆಟ್ಲಿ ಇಟ್ ಈಸ್ ಅ ಪ್ರೂಫ್. he is also going to get a copy of it. ಹೌದಲ್ಲ? ಸೊ ಅಂಡ್ ಇನ್ನೊಂದು ವಿಷಯ ನಿಮ್ಗೆ ಹೇಳ್ಬೇಕು ಅಂದ್ರೆ, ನೀವು ರೈಟ್ ಗುಡ್ ಕ್ವೆಶ್ಚನ್. ಯೂಶುವಲ್ ಆಗಿ ಏನಂದ್ರೆ ಲಾ ರೆಕಮೆಂಡ್ಸ್, ಕಾನೂನು ಏನ್ ಹೇಳುತ್ತೆ ಅಂದ್ರೆ, ಯು ಗೆಟ್ ಯುವರ್ ಪಾರ್ಟ್ನರ್ಶಿಪ್ ರಿಜಿಸ್ಟರ್ಡ್. ಪಾರ್ಟ್ನರ್ಶಿಪ್ ರಿಜಿಸ್ಟ್ರೇಷನ್ ಆದ್ಮೇಲೆ ಏನೇನ್ ಸಣ್ಣ ಪುಟ್ಟ ಬದಲಾವಣೆಗಳಾದ್ರೂ ಅದೆಲ್ಲ ಆ ರಿಜಿಸ್ಟ್ರೇಷನ್ ಅಲ್ಲಿ ಹೋಗುತ್ತೆ. ಯಾರ್ಯಾರ ಪಾರ್ಟ್ನರ್, ಹೊಸಬ್ನ ಸೇರಿಸ್ಕೊಂಡ್ರೆ ಅವನ ಎಂಟ್ರಿಯಲ್ಲಿ ಪಾರ್ಟ್ನರ್ಶಿಪ್ ರಿಜಿಸ್ಟರ್ ಆಫ್ ಪಾರ್ಟ್ನರ್ಶಿಪ್ ಅಲ್ಲಿ ಸೇರಿಸ್ಕೊಂತಾರೆ ಅವನ ಹೆಸರನ್ನ. ಒಬ್ಬ ರಿಟೈರ್ಡ್ ಆದ್ರೆ ಅದನ್ನ ತೆಗೆದಾಕ್ತಾರೆ ಸರ್.